ರಾಮದೇವರ ಆಜ್ಞೆಯ ಪ್ರಕಾರ ಭಗವಂತನ ಪ್ರೇರಣೆಯಂತೆ ಭಗವಂತನ ಪ್ರೀತಿಗಾಗಿ ಹನುಮಂತ ದೇವರು ರಾಮದೇವರ ಸಂದೇಶವನ್ನು ಹೊತ್ತು ಸೀತಾದೇವಿಯ ಕಡೆಗೆ ಅಂದರೆ ಲಂಕೆಗೆ ಪ್ರಯಾಣ ಮಾಡುವಾಗ ಎಷ್ಟೊಂದು ವಿಘ್ನಗಳು. ದೇವರ ಕಾರ್ಯ, ದೇವರೇ ನಿಯೋಜನೆ ಮಾಡಿದ ಕಾರ್ಯ ಇದೆ, ದೇವತೆಗಳಿಗೆ ಇದರ ಫಲ. ಹಾಗಿದ್ರೂ ಎಷ್ಟು ವಿಘ್ನ. ಹನುಮಂತ ದೇವರಂತಹ ಮಹಾಸಾಧಕರಿಗೆ ವಿಘ್ನ ಎಷ್ಟು ಬರುತ್ತೆ ಅಂತಂದ್ರೆ ಸಾಮಾನ್ಯ ವರ್ಗದವರಿಗೆ ವಿಘ್ನ ಸಹಜ. ಎಷ್ಟು ವಿಘ್ನ ಜಾಸ್ತಿ ಬಂತು ಅಷ್ಟು ಫಲ ಜಾಸ್ತಿ ಅಂತ. ವಿಘ್ನ ಕಡಿಮೆ ಆದಷ್ಟು ಫಲ ಕಡಿಮೆ ಅಂತ. ಹನುಮಂತ ದೇವರಿಗೆ ಪೂರ್ಣ ಫಲ ಯಾಕೆ ಬಂತು ಅಂತಂದ್ರೆ ಅವರ ಸಾಧನೆಗೆ ಉದ್ದಗಲಕ್ಕೆ ವಿಘ್ನ. ಒಂದು ವಿಘ್ನ ಪರಿಹಾರ ಇರುವುದರೊಳಗೆ ಎರಡನೇ ವಿಘ್ನ ಸಿದ್ಧ. ಅಲ್ಲಿ ಕಡೆಗೆ ಯಾರೆಲ್ಲ ವಿಘ್ನ ಮಾಡಬಹುದು ಅಂತಂದ್ರೆ ದೇವತೆಗಳೇ ವಿಘ್ನವನ್ನು ಮಾಡ್ತಾರೆ. ಸುರಸೆಯನ್ನು ಕಳಿಸಿದರೆ, ಎಲ್ಲ ಶಕ್ತಿಯಾದಾನ ಮಾಡಿ ಕಳಿಸಿದರೆ ಹನುಮಂತ ದೇವರು ಒಂಟಿಯಾಗಿ ಸುರಸೆಯನ್ನು ಸಂಹಾರ ಮಾಡದೆ ಆ ವಿಘ್ನವನ್ನು ಪರಿಹಾರ ಮಾಡಿ. ಇದು ಹನುಮಂತ ದೇವರ ದಾಕ್ಷ್ಯ ಅಂತ ರಾಮಾಯಣ ಹೇಳುತ್ತೆ. ಗಾಡಿ ಓಡ್ತಾ ಇದೆ ಅಂತಿದ್ದೀವಿ, ನಾಯಿ ಅಡ್ಡ ಬಂದ್ರೆ ನೀವೇನ್ ಮಾಡ್ತೇನೆ? ಒಂದೊಂದು ಗಾಡಿ ಪಲ್ಟಿ ಆಗಿಬಿಡುತ್ತೆ, ನಾಯಿಯನ್ನು ಮುಂದೆ ಹೋಗ್ಬೇಕು. ಹನುಮಂತ ದೇವರು ಹಾಗೆ ಮಾಡಲಿಲ್ಲ. ತನ್ನ ಪ್ರಯಾಣಕ್ಕೆ ಅಡ್ಡಿಯಾಗಿ ಬಂದಿರತಕ್ಕಂಥ ಸುರತೆಯನ್ನು ರಕ್ಷಣೆ ಮಾಡಿದ್ದಾರೆ. ಗಾಡಿಯಲ್ಲಿ ಹೋಗುವಾಗ ಒಂದು ಹಾವು ಹರಿದು ಹೋಗ್ತಾ ಇತ್ತು. ನಾವು ಹಾವನ್ನು ತಪ್ಪಿಸ್ಲಿಕ್ಕೆ ಹೋದ್ರೆ ಗಾಡಿ ಪಟ್ಟಿ ಆಗುತ್ತೆ, ಇಲ್ಲ ಹಾವೇ ಸುತ್ತವಾಗುತ್ತೆ. ನಾಗ ಮಾತುಲಿ ಸುರತೆ ದಾರಿಯಲ್ಲಿ ಸಿಕ್ಕಿದ್ರೆ ಅವಳಿಗೆ ಕಿಂಚಿತ್ತೂ ಪೆಟ್ಟಾಗದಿದ್ದಾಗೆ, ತೊಂದರೆ ಆಗದಿದ್ದಾಗೆ ಅವಳಿಗೆ ಕೊಟ್ಟ ಬರವನ್ನು ಉಳಿಸಿ ಹನುಮಂತ ದೇವರು ಮುಂದೆ ಸಾಗಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಇದು ಹನುಮಂತ ದೇವರ ಮಹಾ ಸಾಮರ್ಥ್ಯ. ದೇವತೆಗಳನ್ನು ಸಂತೋಷಪಡಿಸಿದ್ದಾರೆ, ದೇವತೆಗಳು ಕೊಟ್ಟ ಬರವನ್ನು ಗೌರವಿಸಿದ್ದಾರೆ. ಯಾರ್ಯಾರು ದಾರಿಯಲ್ಲಿ ಹೋಗ್ತಾರೆ ಅವರೆಲ್ಲರಿಂದ ಬಾವಿಯೊಳಗೆ ಪ್ರವೇಶ ಮಾಡಲಿ ಆಯಿತು ಅಂತ ಹನುಮಂತ ದೇವರು ಸುರಸೆಯ ಬಾವಿಯೊಳಗೆ ಪ್ರವೇಶ ಮಾಡಿದ್ದಾರೆ. ಯಾಕೆ ದೇವತೆಗಳಿಗೆ ಸಂತೋಷ ಆಯ್ತಿದ್ದರಿಂದ ಸುರಸೆಯನ್ನು ಸಂಹಾರ ಮಾಡಲಿಲ್ಲ ಅಂತೆ ಹನುಮಂತ ದೇವರು. ಒಳಗೆ ಹೋದ್ರು ಹೊರಗೆ ಬಂದರು. ನಿಷ್ಠುವ ಸುರ ಪ್ರಣಯಿತ ಬಲಂ ಅತ್ಯ ಯೋಗ್ಯ. ಆ ಸುರಸೆಯ ಮೇಲೆ ಅಥವಾ ದೇವತೆಗಳ ಮೇಲೆ ಕೊನೆಯ ಪ್ರೀತಿ ಹನುಮಂತ ದೇವರಿಗೆ ಎಷ್ಟಿತ್ತು ಅಂತ ನಾವು ಗಮನಿಸಬೇಕಾಗ್ತದೆ. ಒಬ್ಬರಲ್ಲಿ ತುಂಬಾ ಪ್ರೀತಿಯಾದಾಗ ಅವರು ಅನ್ಯಾಯ ಮಾಡಿದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಎಷ್ಟು ಕಾಳಜಿ ವಹಿಸ್ತೇವೆ. ಹನುಮಂತ ದೇವರು ಅಷ್ಟು ಎಚ್ಚರ ವಹಿಸಿದ್ದಾರೆ. ಸುರಸೆಯ ದೃಷ್ಟಿಯಲ್ಲಿ ದೇವತೆಗಳು ಕಳುಹಿಸಿದ ಸುರಸೆ ಜಾಗ್ರತೆಯಲ್ಲಿ ಸುರಸೆಯನ್ನು ದೇವಲೋಕಕ್ಕೆ ಮುಟ್ಟಿಸ್ತಾರೆ. ದೇವತೆಗಳ ಮೇಲೆ ತುಂಬಾ ಪ್ರೀತಿ, ದೇವತೆಗಳು ಸಂತೋಷಪಟ್ಟರು. ಹನುಮ ಇಂತಹ ಭಯಾನಕವಾದ ಸನ್ನಿವೇಶದಲ್ಲಿ ಎಷ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ ಅಂತ ದೇವತೆಗಳು ಸಂತೋಷಪಟ್ಟರು. ಸುರಸೆಯು ಅಷ್ಟೇ ಹಬ್ಬ ಬದುಕಿದೆ ಅಂತ ಜೀವನವನ್ನು ಕೊಟ್ಟರಂತೆ ಹನುಮಂತ ದೇವರು. ಆಕಾಶದಲ್ಲಿರ್ತಕ್ಕಂತಹ ದೇವಯೋನಿಗಳೆಲ್ಲ ಸಂತೋಷಪಟ್ಟು ಪುಷ್ಪವೃಷ್ಟಿ ಮಾಡಿದ್ದಾರೆ. ಹನುಮಂತ ದೇವರು ದೇವತೆಗಳ ಪ್ರೀತಿಗೆ ಗೋಚರರಾಗಿ ಪ್ರಯಾಣವನ್ನು ಮುಂದುವರಿಸಿದರು. ನಮ್ಮಲ್ಲಿ ಹೇಗೆ ಅಂತಂದ್ರೆ ಸೋತೆವು ಅಂತಾದ್ರೆ ತುಂಬಾ ಡಿಫ್ರೆನ್ಸ್, ಅಯ್ಯೋ ಎಂಥದ್ದು ಬೇಡ. ಗೆದ್ದೆವು ಅಂತಂದ್ರೆ ಹಾರಾಡ್ತಾನೇ ಇರ್ತೇನೆ, ಮುಂದಿನ ಎಚ್ಚರಿಕೆನೇ ಇಲ್ಲ. ನಾವು ಹುಡುಗರು ನೋಡಿ ಹಾಗೇನೆ ಎಲ್ಲಿಯಾದ್ರೂ ಮೊದಲನೇ ಸೆಮಿಸ್ಟರ್ ಅಲ್ಲಿ ಮಾರ್ಕ್ ತುಂಬಾ ಉಂಟು, ಎರಡನೇ ಸೆಮಿಸ್ಟರ್ ಅಲ್ಲಿ ದುಡ್ಡು ಓದುದೇ ನಾನು ತುಂಬಾ ಆತ್ಮ ಬರಬೇಕು. ಹನುಮಂತ ದೇವರು ಹಾಗಿಲ್ಲ ನೋಡಿ, ಬ್ಯಾಲೆನ್ಸ್. ಆಕಾಶದಲ್ಲಿ ಹಾರುವುದು ಅಂದ್ರೆ ಹಾಗೆ. ಸುರಸೆಯನ್ನು ಗೆದ್ರು ಹನುಮಂತ ದೇವರು ಬೀಗಲಿಲ್ಲ. ಎಲ್ಲ ನಮ್ಮದೇವರ ದಯೆ ಅಂತ ಚಿಂತನೆ ಮಾಡಿ ಮುಂದೆ ಸಾಗಿತ್ತು. ಕಾರ್ಯ ಸಾಧನೆ ಆಗುವ ತನಕರು ಮಾನಸ ಕ್ಷೋಭಕ್ಕೆ ಒಳಗಾಗಬಾರದು, ಇಂಬ್ಯಾಲೆನ್ಸ್ ಆಗಬಾರದು ಅಂತ ಎಚ್ಚರ ವಹಿಸಿದವರು ಹನುಮಂತ ದೇವರು.
ಕಾರ್ಯ ಸಾಧಕರಾದವರು ಹನುಮಂತದೇವಿ. ಹನುಮಂತದೇವರು ಮುಂದೆ ಸಾಕ್ತಾರೆ. ಅದೇ ಆಕಾಶ ಮಾರ್ಗದಲ್ಲಿ ಮತ್ತೊಂದು ಹೆಣ್ಣು ಗಂಟು ಬಿತ್ತು ಅಂತ ಹೇಳ್ತಾರೆ. ಸಿಮ್ಮಿಕಾ ಅಂತ ಅವಳ ಹೆಸರು. ಹನುಮಂತದೇವರು ಹಾರ್ತಾ ಹೋದ್ರೆ ಆಶ್ಚರ್ಯ ಆಗುತ್ತೆ ಹನುಮಂತದೇವರಿಗೆ. ಇದೇನು ಶರೀರ ಕೆಳಗೆ 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 ಇಳಿತಾ ಇದೆ ಅಂತ. ಸಾಮಾನ್ಯವಾಗಿ ಗಾಳಿಯನ್ನು ಎಳೆಯುವವರು ಯಾರೂ ಇಲ್ಲ. ಗಾಳಿಯೇ ಎಲ್ಲರನ್ನೂ ಎಳೆಯಿತು. ಸಿಮ್ಮಿಕೆಗೆ ವಿಚಿತ್ರ ಆಗಿತ್ತು. ಹಾರುವ ಗಾಳಿಯನ್ನು ತನ್ನ ಕಡೆಗೆ ಎಳಿತಾ ಇದ್ದಾಳೆ. ಹನುಮಂತದೇವರು ಬೇಕು ಅಂತ ಅವರು ಎಳೆದ ಕಡೆಗೆ ಸಟಾ ಇದ್ದಾರೆ. ಸಿಮ್ಮಿಕೆ ಅಂತ ಅವಳ ಹೆಸರು. ಸುರತೆಯ ಕತೆ, ಸಿಮ್ಮಿಕೆಯ ಕತೆ ಸ್ವಲ್ಪ ವಿಚಿತ್ರವಾದ. ಸುರತೆಗೆ ದೇವತೆಗಳು ಬಲಾದಾನ ಮಾಡಿತು. ಸಿಮ್ಮಿಕೆಗೆ ದೇವತೆಗಳು ಅಲ್ಲ, ಬ್ರಹ್ಮದೇವರು ಬಲಾದಾನ ಮಾಡಿ. ಎಲ್ಲ ದೇವತೆಗಳ ಮುಖಂಡರಾದ ಬ್ರಹ್ಮದೇವರ ಬಲಬಲದಿಂದ ಕೊಟ್ಟಿದ ಒಂದು ಸಿಮ್ಮಿಕೆ. ರಾವಣನಿಗೆ ತುಂಬಾ ಬೇಕಾದವು. ಲಂಕಾವನಾಯ ಸಕಲಸ್ಯ ದಿಗ್ಗಜೆ ಅಸ್ಯಾಹ ಸಾಮರ್ಥ್ಯಂ ಅಪ್ರತಿಹತಂ ಪ್ರತದೌ ವಿಧಾತ. ಲಂಕೆಯ ರಕ್ಷಣೆ ಮಾಡಲಿಕ್ಕೆ ಅಪರಿಮಿತವಾದ ತಾಕತ್ತನ್ನು ಕೊಟ್ಟಿದ್ದರು ಬ್ರಹ್ಮದೇವರು ವರವಾಗಿ. ಬ್ರಹ್ಮದೇವರು ಯಾಕೆ ಈ ಕೆಲಸ ಮಾಡಿದರು? ಲಂಕೆಯ ರಕ್ಷಣೆ ಮಾಡುವ ಈ ಸಿಮ್ಮಿಕೆಗೆ ಬ್ರಹ್ಮದೇವರು ಯಾಕೆ ವರ ಕೊಡಬೇಕಿತ್ತು? ಅದು ಏನಾಗಿತ್ತು ಅಂತಂದ್ರೆ, ಸಿಮ್ಮಿಕೆ ಒಂಥರ ಬ್ರಹ್ಮದೇವರ ಲೋಕಕ್ಕೆ ಹೋಗಿಲ್ಲಂತೆ, ತಪಸ್ಸು ಮಾಡಿದ್ದಂತೆ ಬ್ರಹ್ಮದೇವರು. ಅದೇ ಸಮಯಕ್ಕೆ ರಾವಣನೂ ಬಂದ. ಸಿಮ್ಮಿಕೆಯನ್ನು ಬ್ರಹ್ಮದೇವರು ಮಾತಾಡಿಸಿದ್ರಂತೆ, ಅಮ್ಮ ಏನಾಗಬೇಕಿತ್ತು ನಿನಗೆ? ಸಿಮ್ಮಿಕೆ ಹೇಳಿದ್ರು, ನನಗೆ ಹೊಟ್ಟೆ ತುಂಬಬೇಕು. ಬ್ರಹ್ಮದೇವರು ಕೇಳಿದಂತೆ, ಅಮ್ಮ ನಿಮ್ಗೆ ಏನಾಗಬೇಕು ಹೊಟ್ಟೆ ತುಂಬಬೇಕಾದ್ರೆ? ನನಗೇನಾದರೂ ಜಾಬ್ ಬೇಕು, ಕೆಲಸ ಸಂಬಳ ಬೇಕು, ದುಡ್ಡು ಬೇಕು. ಸರಿ. ಅದೇ ರೀತಿಗೆ ರಾವಣ ಅಲ್ಲಿಗೆ ಬಂದಾನ. ರಾವಣ ಬಂದ ಮೇಲೆ ಬ್ರಹ್ಮದೇವರು ವಿಚಾರಿಸಿದ್ರಂತೆ, ರಾವಣ ಏನಿಲ್ಲಿ ಬಂದಿ? ರಾವಣ ಹೇಳಿದ, ಎಲ್ಲ ಇದೆ, ಬಂಗಾರದ ನವರತ್ನಕೃತವಾದ ಮನೆಗಳು, ಮಂದಿರಗಳು ಎಲ್ಲ ಇದೆ, ಸಮೃದ್ಧಿ ಇದೆ. ಮತ್ತೇನಿದೆ? ಅದೇ ಒಂದು ಸಮಸ್ಯೆ ಆಗಿದೆ. ಬಂಗಾರ ಇಲ್ಲದಿದ್ರೆ ಇಲ್ಲ ಅಂತ ಸಮಸ್ಯೆ, ಬಂಗಾರ ಇದೆ ಅಂತ ಅಂದ್ರೆ ಅದೇ ಒಂದು ಸಮಸ್ಯೆ. ಅದನ್ನ ಯಾರಾದ್ರೂ ಕದ್ದರೆ ಇಟ್ಕೊಂಡು ಹೋದ್ರೆ ರಾವಣನಿಗೆ ಆ ಸಮಸ್ಯೆ, ಯಾರಾದ್ರೂ ಇಲ್ಲ ಅಂತ ಸಮಸ್ಯೆ, ಅವನಿಗೆ ಇದ್ದದನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಸಮಸ್ಯೆ. ಹಾಗಾಗಿ ರಾವಣ ಬ್ರಹ್ಮದೇವರ ಹತ್ರ ಬಂದ. ಎಲ್ಲ ಬಂಗಾರಮಯವಾದ ಊರು ನಂದು, ಇದನ್ನು ರಕ್ಷಣೆ ಮಾಡಬೇಕು. ಬ್ರಹ್ಮದೇವರು ಕೇಳಿದ್ರು, ಏನಾಗ್ಬೇಕು ನಿನಗೆ? ರಾವಣ ಹೇಳಿದ, ನನ್ನ ವಾಚ್ಮ್ಯಾನ್ ನನಗೆ ಬೇಕಿತ್ತು, ಕಾವಲು ಯಾರ ಬೇಕು? ಬ್ರಹ್ಮದೇವರು ಕೇಳಿದ್ರಂತೆ ರಾವಣನ ಹತ್ರ, ವಾಚ್ ಮ್ಯಾನೇ ಬೇಕೋ, ವಾಚ್ ವಿನಂದ ಆಗ್ಬಹುದಾ? ರಾವಣ ಹೇಳಿದ, ಕಾಯುವವರು ಯಾರಾದ್ರೂ ಆಗ್ಬಹುದು. ನೋಡಿ, ಬ್ರಹ್ಮದೇವರು ಗಂಟು ಹಾಕುವ ಕ್ರಮ ಅಂದ್ರೆ ಹೀಗೆ. ರಾವಣನಿಗೆ ಲಂಕೆ ಕಾಯಲಿಕ್ಕೆ ಒಂದು ಜನ ಬೇಕು, ಕಾವಲು ಯಾರ ಬೇಕು. ಸಿಮ್ಮಿಕೆಗೆ ಕೆಲಸ ಬೇಕು, ಉದ್ಯೋಗ ಬೇಕು, ಸಂಬಳ ಬೇಕು, ಹೊಟ್ಟೆ ತುಂಬಬೇಕು. ಬ್ರಹ್ಮದೇವರು ಎಲ್ಲಕ್ಕೂ ಒಂದೇ ಕಾಲದಲ್ಲಿ ಗಂಟು ಹಾಕಿ. ಆಚೆ ರಾವಣ ಬಂದ, ಈಚೆ ಸಿಮ್ಮಿಕೆ ಬಂದ್ರೆ ರಾವಣನಿಗೆ ಸಿಮ್ಮಿಕೆಯನ್ನು ತೋರಿಸಿ, ರಾವಣ ಈ ಸಿಮ್ಮಿಕೆ ಲಂಕೆಯಿಂದ ರಕ್ಷಣೆ ಮಾಡ್ತಾರೆ, ಆಗ್ಬೋದಾ? ರಾವಣ ಕೇಳಿದ, ಎಷ್ಟು ಪಗಾರ ಕೊಡ್ಬೇಕು, ಸಂಬಳ ಎಷ್ಟು? ಸಿಮ್ಮಿಕೆ ಹೇಳಿದ್ರು, ನಮ್ಮ ಹೊಟ್ಟೆ ಮುಂದೆ ಸಾಕು. ರಾವಣ ಹೇಳಿದ, ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಅಂದ್ರೆ ದಿನನಿತ್ಯ ಕಳಿಸುವಂತಂದ್ರೆ ರಾವಣ ಅಲ್ಲಿಂದ ಅಲ್ಲಿಗೆ ವ್ಯವಸ್ಥೆ ಮಾಡಿದ. ಏನ್ ವ್ಯವಸ್ಥೆ? ಆಕಾಶದಲ್ಲಿ ಯಾರನ್ನ ತಲೆಯ ಮೇಲೆ ಹಾರುತ್ತಾರೆ ಅವರನ್ನು ಎಳೆಯುವ ಶಕ್ತಿ ನಿಮಗೆ ಬರೀ ನೆರಳಿನಿಂದ ದಿನ ಕಡೆಗೆ ಎಳೆದು ಅದನ್ನು ತಿಂದು ಬದುಕುವ ವರ ಕೊಟ್ಟು. ಎಷ್ಟು ಸುಲಭ ನೋಡಿ. ಸಂಬಳ ಇದ್ಮೇಲೆ ಇಷ್ಟೇ, ಹೊಟ್ಟೆಗೆ ಹಾಕಿದ್ರೆ ಸರಿ. ಅದನ್ನು ಇದ್ರು ಸಿಮ್ಮಿಕೆ ಸಮುದ್ರದಲ್ಲಿ ಕೂತು ಲಂಕೆಯನ್ನು ಕಾಡಿ. ಅಂದ್ರೆ ಆಚೆ ಯಾರಾದ್ರೂ ಹೋದ್ರೆ ತಿನ್ನೋದು, ತಿಂದ್ರು ಅಂತಂದ್ರೆ ಅದು ಹೋಗ್ಲಿಕ್ಕಿಲ್ಲ. ಎಷ್ಟು ಸಮಸ್ಯೆ ಆಗಿತ್ತು ಅಂತಂದ್ರೆ ಅಲ್ಲಿ ಅವಳಿಗೆ ಪಾಪ ಆಗಿ ಕೆಲವು ಏಕಾದಶಿ ಅಂದ್ರೆ ಕೆಲವು ದಿನದ ಏಕಾದಶಿ ಅಲ್ಲ, ತಿಂಗಳಗಟ್ಟೆ ಏಕಾದಶಿ ಅವಳಿಗೆ.
ಯಾಕೆಂತಂದ್ರೆ ಆಕಾಶದಲ್ಲಿ ಅವ ಮಾತ್ರ ಒಂದೇ ಒಂದು ಪಕ್ಷಿ ಹಾರಿ ಬರಲಿಲ್ಲ. ಯಾಕೆಂದ್ರೆ ಬಂದದನ್ನೆಲ್ಲ ತಿಂದಾಯ್ತು. ಪಕ್ಷಿಗಳಿಗೂ ಬುದ್ಧಿ ಇಲ್ವ ಅವುಗಳಿಗೂ ಗೊತ್ತುಂಟು. ಏನಾಯ್ತು ಅಂತಂದ್ರೆ ಪಕ್ಷಿಗಳು ಆ ರಸ್ತೆಯನ್ನು ಬಿಟ್ಟು ಬೇರೆ ರಸ್ತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡಿಕೊಂಡು. ಯಾಕಂದ್ರೆ ಯಾವ್ದಾದ್ರು ಪಕ್ಷಿ ಹಾರಿಕೊಂಡು ಬಂದ್ರೆ ಇನ್ನೊಂದು ಪಕ್ಷಿ ಯಾವುದು ನೋಡು ಈ ರಸ್ತೆಯಲ್ಲಿ ಬರಬೇಡ, ಸಮಸ್ಯೆ ಇದೆ ಎಂದು. ಈ ಡಿಸೆಂಬರ್ ಎಂಡ್ ಎಲೆಕ್ಷನ್ ನೋಡಿ, ಮೇ ಎಂಡ್ ಅಂತ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುವಾಗ ಈ ಬಾಡಿಗೆ ವೆಹಿಕಲ್ ಅವರು ಇರ್ತಾರೆ ನೋಡಿ, ಲಾರಿಯವರೆಲ್ಲ ಭಾರಿ ಜಾಗ್ರತೆ ಮಾಡ್ತಾನೆ. ಹೇಗೆಂತಂದ್ರೆ ಆಚೆಯಿಂದ ಬರುವ ಲಾರಿಯವ ಈ ಲಾರಿಯವರಿಗೆ ಹೇಳ್ತಾನೆ, ನೋಡಿ ಕಾಯ್ತಾ ಇದ್ದಾನೆ ನಿಮಗೆ. ಹಾಗಾಗಿ ಡಿವಿಷನ್ ತಗೊಂಡು ಹೋಗಿ ಅಪ್ಪ ಅವ್ರು ಕಾದದ್ದೇ ಬಂತು. ಇವಾಗ ಎಲ್ಲೋ ರಸ್ತೆಯಲ್ಲಿ ಹಳ್ಳ ಕೊಳ್ಳ ದಾಟಿಕೊಂಡು ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ದುಡ್ಡೇ ಅದು ಈ ಬಿಸಿಲಿಗೆ ದುಡ್ಡು ಬೇಕಾದ್ರೂ ಬರವಾಗಿಲ್ಲ, ಅವರಿಗೆ ತಿನ್ನಲಿಕ್ಕೆ ಬೇಕಾದ. ಆಕಾಶದಲ್ಲಿ ಹಾರುವ ಪಕ್ಷಿಗಳು ಹಾಗೆಯೇ ಜಾಗ್ರತೆ ಮಾಡುವಂತೆ ನೋಡಿ, ಈ ರಸ್ತೆಯಲ್ಲಿ ಯಾರು ಹೋಗಬೇಡಿ, ಬದುಕಬೇಕು ಅಂತ ಆಸೆ ಇದ್ದವರು. ಹಾಗಾಗಿ ಸಿಂಹಿಕೆಯ ತಲೆಯ ಮೇಲೆ ಒಂದೇ ಒಂದು ಪಕ್ಷಿ ಇಲ್ಲ, ಎಲ್ಲವೂ ಬೇರೆ ಕಡೆಯಿಂದ ಸಾಕಿದ್ದಾರೆ. ಹಾಗಾಗಿ ಸಿಂಹಿಕೆಗೆ ಹಸಿವು ಏಕಾದಶಿಯಲ್ಲಿ ಉಂಟು, ಅಲ್ಲಿ ಹನುಮಂತ ದೇವರು ಬರ್ತಾರೆ ಅಂತ ಅರ್ಥ. ಹನುಮಂತ ದೇವರು ಬಂದರು, ಇದ್ರ ವ್ಯವಸ್ಥೆ ಆಗ್ಬೇಕಿದ್ದಕ್ಕೆ. ಎಲ್ಲಿ ಸಮಸ್ಯೆ ಇದೆ, ಪಕ್ಷಿಗಳಿದೆ, ಆಕಾಶದಲ್ಲಿ ಹಾರಲಿಕ್ಕೆ ಸಮಸ್ಯೆ, ಅಲ್ಲಿ ಹನುಮಂತ ದೇವರು ಬಂದು ಒಳ್ಳೆಯ ವ್ಯವಸ್ಥೆ ಮಾಡಿದರು. ಕೆಲವು ಜಾಗ ಅಂತ ಇದೆ ನೋಡಿ, ಅಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಆಗ್ತಾನೇ ಇರ್ತದೆ. ನಾವು ಯಾಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅದೊಂದು ಯಾವುದೋ ಒಂದು ಕ್ಷುದ್ರ ಶಕ್ತಿ ಇರ್ತದೆ, ರಕ್ತ ಪಿಪಾಸು. ಹಾಗಾಗಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂದ್ರೆ ರಕ್ತ ಬಂದು ತಿಳಿಸಿಕೊಡ್ತಾರೆ. ಆಕ್ಸಿಡೆಂಟ್ ಗೋಲ್ ಅಂತ ಹಾಕಿರ್ತಾರೆ. ಎಷ್ಟು ಗೋಲ್ ಹಾಕಿದ್ರು ಆಕ್ಸಿಡೆಂಟ್ ಆಗ್ತಾನೆ ಇದೆ ಪಕ್ಷಕ್ಕೆ ಬಂದು. ಯಾಕೆಂತಂದ್ರೆ ಆ ಕ್ಷುದ್ರ ಶಕ್ತಿ, ಹಾಗೆ ಸಮುದ್ರದ ಮಧ್ಯದಲ್ಲಿದ್ದ ಕ್ಷುದ್ರ ಶಕ್ತಿ ಅಂದ್ರೆ ಸಿಂಹಿಕೆ, ಆಕಾಶ ಮಾರ್ಗದಲ್ಲಿ ಆಕ್ಸಿಡೆಂಟಿಗೆ ಮುಖ್ಯ ಕಾರಣವಾದವರು. ಇವರಿಗೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹನುಮಂತ ದೇವರು ಡಿವಿಷನ್ ತಗೊಂಡಿಲ್ಲ, ವಕ್ರವಾಗಿ ಹೋಗಲಿಲ್ಲ. ರುಜುವರು ಹನುಮಂತ ದೇವರು ರುಜುಮಾರ್ಗದಲ್ಲಿ ಸಾಗಿದ್ರು. ಸಿಂಹಿಕೆಗೆ ನೆರಳಿನಿಂದ ಎಳೆಯಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ರು. ಸಿಂಹಿಕೆ ನೆರಳಿನಿಂದ ಹನುಮಂತ ದೇವರನ್ನು ಕೆಳಗೆ ಹೇಳಿದ್ರು, ಛಾಯಾಗ್ರಹ ಅಲ್ಲ, ಹನುಮಂತ ದೇವರನ್ನು ಎಳೆಯುವ ಶಕ್ತಿ ಇತ್ತ ಅವಳಿಗೆ ಸಿಂಹಿಕೆಗೆ. ಹನುಮಂತ ದೇವರು ಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಾರೆ. ಯಾಕೆಂತಂದ್ರೆ ಬ್ರಹ್ಮದೇವರು ಕೊಟ್ಟ ವರ ಗೊತ್ತು ವಾಯುದೇವರಿಗೆ, ಹನುಮಂತ ದೇವರಿಗೆ. ಹಾಗಾಗಿ ಹನುಮಂತ ದೇವರು ಇಟ್ಕೊಂಡು ಏನಾದ್ರೂ ಪೂರ್ಣಗಳನ್ನು ಹಾಕಬೇಕು ಅಂತ ಅವರ ವಶಕ್ಕೆ ಸಿಕ್ಕಿದ ಹಾಗೆ ಅಭಿನಯ ಮಾಡಿ ಕೆಳಗೆ ಇದ್ರು ಹನುಮಂತ ದೇವರು. ಇಲ್ಲದ್ರೆ ಯಾವುದೇ ಛಾಯೆಗೆ ಸಿಗುವವರಲ್ಲ ಹನುಮಂತ ದೇವರು. ಅವರ ಛಾಯೆಯೇ ಇಲ್ಲ, ಛಾಯೆ ಸಿಗಲಿಕ್ಕೂ ಸಾಧ್ಯ ಇಲ್ಲ, ಅವರ ಛಾಯೆಯಲ್ಲಿ ಎಳೆಯಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಬೇಕು ಅನ್ನುವ ಉದ್ದೇಶದಿಂದ ಹನುಮಂತ ದೇವರು ಸಿಕ್ಕಿದರು. ಹನುಮಂತ ದೇವರನ್ನು ತನ್ನ ಕಡೆಗೆ ಸಿಂಹಿಕೆ ಎಳಿತಾಳೆ. ಛಾಯಾಗ್ರಹಂ, ಛಾಯೆಯ ಮೂಲಕ, ನೆರಳಿನ ಮೂಲಕ ಹನುಮಂತ ದೇವರನ್ನು ಕೆಳಗೆ ಇಳಿತಾಳೆ. ಧರ್ಮಶಾಸ್ತ್ರದಲ್ಲಿ ಹೇಳ್ತಾನೆ, ದಿವಾ ವಿಭೀತಕ ಛಾಯ, ರಾತ್ರವು ಅಶ್ವತ್ಥ ಸಂಭವ, ರಾತ್ರಿಂದಿವಂ ನರಚ್ಛಾಯ, ಹಂತಿ ಪುಣ್ಯಂ ಪುರಾತನಂ. ಹಗಲು ಹೊತ್ತು ವಿಭೀತಕ ವೃಕ್ಷದ ಹತ್ರ ಹೋಗಬಾರ್ದಂತ ನಮ್ಮ ಪುಣ್ಯವನ್ನೆಲ್ಲ ಕಸಿಕೊಳ್ತದೆ. ಮಾಡುವ ಪುಣ್ಯ ಇಷ್ಟು, ಅದು ಮೈನಸ್ತಾಯಿತಂದ್ರೆ ನಮ್ಮ ಜೀವನ ಹೇಗೆ. ಹಾಗಾಗಿ ವಿಭೀತಕ ವೃಕ್ಷದ ಹತ್ರ ಹೋಗಬೇಡಿ ಹಗಲು ಅಂತ ಹೇಳಿ. ರಾತ್ರವು ಅಶ್ವತ್ಥ ಸಂಭವ ಯಾರೋ ತಿಳಿಸಲು ಹೇಳಿದ್ರು, ನಿಮ್ಮ ಗ್ರಾಚಾರ ಪರಿಹಾರ ಆಗಬೇಕು, ಶನಿವಾರ ಅಮಾವಾಸ್ಯೆ ಪರ್ವ ದಿವಸಗಳಲ್ಲಿ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬನ್ನಿ. ಪಾಪ ಅವರಿಗೆ ಬೆಳಿಗ್ಗೆಗೆ ಪುಸ್ತಕವಾಗಲಿಲ್ಲ, ಆಫೀಸಿಗೆ ಹೋದ, ಬರುವಾಗ ರಾತ್ರಿ ಆಯಿತು. ಹೋಗೋದು ರಾತ್ರಿ ರಾತ್ರಿಗೆ ಪುಸ್ತಕ ಉಂಟು ಅಂತ ಅಶ್ವತ್ಥಕ್ಕೆ ಗರಾಗ ರಾತ್ರಿ ಗಾಳಿ ತಿಳ್ಕೊಂಡು ಹೇಳಿದ್ರು. ರಾತ್ರವು ಅಶ್ವತ್ಥ ಸಂಭವ, ರಾತ್ರಿಯಲ್ಲಿ ಅಶ್ವತ್ಥದ ಮರದ ಅಡಿಯಲ್ಲಿ ಹೋದರೆ ನಿಮ್ಮ ಪುಣ್ಯ ಎಲ್ಲ ಮೈನಸ್ ಆಗುತ್ತೆ. ರಾತ್ರು ಅಶ್ವತ್ಥ ಸಂಭವ.
ಇದು ವೈಜ್ಞಾನಿಕರು ಹೌದು ನೋಡಿ. ಮರದ ಅಡಿಯಲ್ಲಿ ರಾತ್ರಿ ಸಂಚಾರ ಮಾಡಬೇಡಿ. ನಿಜವಾಗಿ ಮರಗಳು ಮನುಷ್ಯನಿಗೆ ತುಂಬಾ ಆತ್ಮೀಯ ಮಿತ್ರರು. ಯಾಕಂದ್ರೆ ಮನುಷ್ಯನಿಗೆ ಏನು ಬೇಕೋ ಅದನ್ನು ಕೊಡುವುದು ಮರಗಿಡಗಳು. ಅಂದ್ರೆ ಮರದಿಂದ ಆಕ್ಸಿಜನ್ ಮನುಷ್ಯನಿಗೆ ಬೇಕಾದಷ್ಟು ಸಪ್ಲೈ ಆಗುತ್ತೆ. ಮನುಷ್ಯನಿಗೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಅದು ಮರಗಳು ಹೀರ್ತದೆ. ಹಾಗಾಗಿ ಮರ ಮತ್ತೆ ಮನುಷ್ಯ ಇಬ್ಬರು ಆತ್ಮೀಯರಾಗಿರ್ಬೇಕು. ಹಾಗಾಗಿ ಮರದ ಹತ್ರ ನಾವು ಬದುಕಬೇಕು. ಪ್ಲಾಸ್ಟಿಕ್ ಮರ ಅಲ್ಲ. ಮತ್ತೆ ನಿಜವಾದ ಮರದ ಹತ್ರ ನಾವು ಬದುಕಿದ್ರೆ ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ, ಚೆನ್ನಾಗಿ ನಾವು ಬದುಕಲಿಕ್ಕೆ ಸಾಧ್ಯ. ಆದ್ರೆ ರಾತ್ರಿಯಲ್ಲಿ ಮಾತ್ರ ಮರದ ಅಡಿ ಹೋಗಬೇಡಿ. ಅದು ಅಶ್ವತ್ಥದ ಮರದ ಅಡಿಯಲ್ಲಿ ಹೋಗಬೇಡಿ. ಯಾಕೆಂತಂದ್ರೆ ರಾತ್ರಿಯಲ್ಲಿ ಯಾವುದೇ ಮರ ಅಥವಾ ಅಶ್ವತ್ಥ ಮರ ಆಕ್ಸಿಜನ್ ಕೊಡುವುದಿಲ್ಲ. ಇದು ವೈಜ್ಞಾನಿಕ ನೋವು. ಅದಕ್ಕಿಂತ ಜಾಸ್ತಿಯಾಗಿ ಧರ್ಮಶಾಸ್ತ್ರ ಹೇಳುತ್ತೆ, ಆ ಅಶ್ವತ್ಥ ಮರದಲ್ಲಿದ್ದ ದೇವರು ನಮ್ಮ ಪುಣ್ಯವನ್ನೆಲ್ಲ ಕಸಿದುಕೊಳ್ತಾರೆ. ರಾತ್ರಿಯಲ್ಲಿ ಪ್ರದಕ್ಷಿಣೆ ಬರಬೇಡಿ. ಹಾಗಾದರೆ ಬರಬೇಕಾದ ಪ್ರದಕ್ಷಿಣೆ ಆಗದಿದ್ರೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಅಂತ ನಮ್ಗೆ ಎಚ್ಚರ ಕೊಟ್ಟು. ಹಾಗೆ ರಾತ್ರಿ ಕೆಲಸ ಗೊತ್ತಾಯ್ತು ಮರದ ಹತ್ರ. ಆದ್ರೆ ಈ ಮನುಷ್ಯ ಇರ್ತಾನೆ ರಾತ್ರಿ ನರಚ್ಛಾಯ ಹಂದಿ ಪುಣ್ಯಂ ಪುರಾತನ. ಈ ಮನುಷ್ಯನ ಛಾಯೆ ಅಂತ ನೋಡಿ, ಅದು ಹಗಲಾಗಲಿ ರಾತ್ರಿ ಆಗಲಿ ಯಾವತ್ತೇ ಆಗಲಿ ನಮ್ಮ ಪುಣ್ಯ ಎಲ್ಲ ನಿರಸ್ತಾಗಿ ಬೀಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ನೆರಳು ನಮ್ಮ ಮೇಲೆ ಬೀಳಬಾರದು. ಬಿತ್ತು ಅಂದ್ರೆ ನಮ್ದೆಲ್ಲ ನಿರಸ್ತಾಗಿ ಬೀಳುತ್ತೆ. ಈ ಕೆಲವು ಈಗ ಅಭ್ಯಾಸ, ಈ ಜಪನೋ ಪೂಜನೋ ಮಾಡ್ತಾರೆ. ಅವಾಗ ಆಚೆ ಈಚೆ ಆಚೆ ಹೋಗ್ತಾರೆ. ಯಾಕೆಂದ್ರೆ ಅವರ ನೆರಳು ಬಿತ್ತು ಅಂದ್ರೆ ಪೂಜೆ ಮಾಡುವ ಮೇಲೆ ಪೂಜೆ ಮಾಡುವ ಪುಣ್ಯಾರಿಗೆ ಹೋಗುತ್ತೆ. ರಾತ್ರಿ ನರಚ್ಛಾಯ ಅಂದ್ರೆ ಮನುಷ್ಯ ಎಷ್ಟು ಭಯಾನಕ ಅಂದ್ರೆ ಅವನ ನೆರಳು ನಮ್ಮ ಪುಣ್ಯವನ್ನೆಲ್ಲ ನಾಶ ಮಾಡುತ್ತೆ. ಹಾಗಾಗಿ ಮನುಷ್ಯ ತಿರುಗಾಡುವ ಜಾಗವನ್ನು ನಾವು ದೂರ ಆಗುವ ಹಾಗೆ ಮಾಡಿ ಜಪಕ್ಕೆ ಕೂಡಬೇಕಂತೆ, ಧರ್ಮ ಸಾಧನೆಗೆ ಕೂಡಬೇಕಂತೆ. ಮನುಷ್ಯನ ನೆರಳು ಬೀಳಬಾರದು. ಈ ಪೂಜೆಯ ಕಾಲದಲ್ಲಿ ಶಂಕರಭ್ರಮಣೆ ಅಂತ ನಾವು ಮಾಡ್ತೀವಿ. ಯಾಕೆಂದ್ರೆ ನನ್ನ ಮೇಲಿನ ನೆರಳು ದೇವರಿಗೆ ಬಿದ್ದರೆ ಆ ದೋಷ ಪರಿಹಾರ ಆಗಲಿ ಅಂತ ಛಾಯಾದೋಷ ಪರಿಹಾರಕ್ಕೋಸ್ಕರ ಶಂಕರಭ್ರಮಣೆ ಮಾಡ್ತೀವಿ. ನಮ್ಮ ಮೇಲಿನ ದುರ್ಗಂಧ ದೇವರಿಗೆ ಆಗಲೇ ಇರಲಿ ಅಂತ ಶಂಕರಭ್ರಮಣೆ ಮಾಡಬೇಕು. ದೇವರಿಗೆ ಏನೂ ಆಗೋದಿಲ್ಲ. ದೇವರು ಗಂಧದ್ವಾರ ಎಲ್ಲವನ್ನು ನೀಡಿ ನಿಂತವ. ಆದ್ರೆ ನಮಗೆ ಆ ದೋಷ ಬಾರದೇ ಇರಲಿ ಅಂತ ಎಚ್ಚರ ವಹಿಸಬೇಕಾಗ್ತದೆ. ಮನುಷ್ಯ ತುಂಬಾ ಭಯಾನಕ. ಮನುಷ್ಯನ ನೆರಳು ಇನ್ನಷ್ಟು ಭಯಾನಕ. ಹಾಗಾಗಿ ಮನುಷ್ಯನ ನೆರಳಿನ ಅಡಿಯಲ್ಲಿ ನಾವು ತಿರುಗಾಡಬಾರದು. ಸಿಂಹಿಕೆ ಹನುಮನ ನೆರಳನ್ನು ಎಳೆಯುತ್ತಾಳೆ. ನೆರಳಿನ ಮೂಲಕ ಹನುಮಂತನವರನ್ನೇ ಕೆಳಗಿಳಿಯುತ್ತಾಳೆ. ಮನುಷ್ಯ ನೆರಳಿನ ಮೂಲಕ ಇನ್ನೊಬ್ಬರ ಪುಣ್ಯವನ್ನು, ಧರ್ಮವನ್ನು, ಒಳ್ಳೆಯದನ್ನು ಹೀರಿದರೆ ಸಿಂಹಿಕೆ ಹನುಮಂತನವರನ್ನೇ ಹೀರ್ತಾಳೆ. ಹನುಮಂತ ದೇವರು ಅಂತಂದ್ರೆ ಏ ಗುಣಾನಾಮ ಜಗತ್ಪ್ರಸಿದ್ಧ ಯಂತೇಶು ಸ್ಮರದರ್ಶನ. ಸಕಲ ಗುಣಗಳ ಸಾಕಾರ ಮೂರ್ತಿ ಭಗವಂತ ಶ್ರೀದೇವಿಯರನ್ನು ಬಿಟ್ಟರೆ ಅಂತಹ ಗುಣಮೂರ್ತಿ ಇನ್ನೊಬ್ಬರಿಲ್ಲ. ಹಾಗಾಗಿ ಹನುಮನನ್ನೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಳೆ ಛಾಯೆಯ ಮೂಲಕ. ಹನುಮಂತ ದೇವರು ಕೆಳಗೆ ಇಳಿದ ಹಾಗೆ ಮಾಡ್ತಾನೆ. ಕೆಳಗೆ ಇಳಿದ ಅವಳ ಎದುರುಗಡೆ ನಿಂತ ಹಾಗೆ ಮಾಡ್ತಾನೆ. ಹನುಮಂತೇವರಿಗೆ ಬೇಕಾಗಿತ್ತು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಬ್ರಹ್ಮದೇವರು ಹೊರಗೊಟ್ಟದ್ದಿದೆ. ಯಾರನ್ನು ಛಾಯೆಯ ಮೂಲಕ ಎಳೆಯುತ್ತಾಳೆ ತಿನ್ನಕ್ಕೆ ಅವರೆಲ್ಲ ಅವರ ಬಾಯಿಗಳಿಗೆ ಹೋಗ್ಬೇಕು ಅಂತ ಹನುಮಂತೇವರನ್ನು ನುಗ್ಗಬೇಕು ಅಂತ ಬಾಯಿ ತೆರೀತಾಳೆ. ದೊಡ್ಡ ಬಾಯಿ. ಹನುಮಂತೇವರು ಅಷ್ಟೇ ಬೆಳೀತಾರೆ. ಪುರತೆಯಲ್ಲಿಗೆ ಹಾಗೆ ಬಾಯಿ ತೆರೆದಾಗ ಸಿನ್ನಿಕೆಯ ಬಾಯಿಯೊಳಗೆ ಹನುಮಂತೇವರು ಪ್ರವೇಶ ಮಾಡ್ತಾರೆ. ವ್ಯತ್ಯಾಸ ಇಷ್ಟು. ದೊಡ್ಡ ರೂಪವನ್ನು ಸ್ವೀಕಾರ ಮಾಡ್ತಾರೆ. ಒಳಗೆ ಪ್ರವೇಶ ಆಗುವಾಗ ಪುಟ್ಟ ರೂಪ, ಬಾಯಿಯೊಳಗೆ ಪ್ರವೇಶ ಮಾಡಿದ ಮೇಲೆ ಬೃಹತ್ ರೂಪ. ಹಾಗಾಗಿ ಸಿನ್ನಿಕೆಯ ದೇಹವನ್ನು ಸೀಳಿ ಹನುಮಂತೇವರು ಬರ್ತಾರೆ. ಸುರದರೆ ಒಳಗೆ ಪ್ರವೇಶ ಮಾಡಿ ಪುಟ್ಟ ರೂಪದಿಂದಲೇ ಹೊರಗೆ ಬಂತು. ಪುಟ್ಟ ರೂಪದಿಂದ ಪ್ರವೇಶ ಮಾಡಿ ಸಿನ್ನಿಕೆಯನ್ನು ಸೀಳಿ ಹೊರಗೆ ಬರ್ತಾರೆ. ಇದು ಹನುಮಂತ ದೇವರ ದಾಕ್ಷ ಅಂತ ದೇವತೆಗಳು ಸ್ತೋತ್ರ ಮಾಡ್ತಾರೆ.
ಸುರತೆಯನ್ನು ಉಳಿಸಿದ ಹನುಮ, ಚಿಮ್ಮಿಕೆಯನ್ನು ಮುಗಿಸಿದ ಹನುಮ. ಇದು ಹನುಮದೇವರ ತಾಕತ್ತು. ಸರಳವಾಗಿ ಕೂದಲಿದೆಲ್ಲ ಗೊತ್ತಿರುವುದಿಲ್ಲ. ಕೊಲ್ಲುವುದಂದ್ರೆ ಎಲ್ಲರಿಗೂ ಕೊಲ್ಲೋದು, ಇಲ್ಲ ಓಡುವುದನ್ನು ಎಲ್ರಿಗೂ ಭಯಪಟ್ಟು ಓಡೋದು. ಹನುಮ ಓಡುವ ಪ್ರಸಂಗವೂ ಇಲ್ಲ. ಯಾರನ್ನು ಬದುಕಿಸಬೇಕು, ಯಾರನ್ನು ಕೊಲ್ಲಬೇಕು, ಇದು ಹನುಮದೇವರ ತೀರ್ಮಾನ. ಇದು ದಕ್ಷತೆ. ಸುರತೆಯನ್ನು ಬದುಕಿಸಿದ ಹನುಮ. ಯಾಕೆ ಪಕ್ಷಪಾತ ಸುರತೆಯ ಮೇಲೆ? ಚಿಮ್ಮಿಕೆಯನ್ನು ಕೊಂದ ಹನುಮ. ಯಾಕೆ ಚಿಮ್ಮಿಕೆಯ ಮೇಲೆ ದ್ವೇಷ? ಸ್ವತಃ ಅಲ್ಲ ಅಂತ ಹೇಳ್ತಾರೆ. ಸುರತೆ ಅಂತತಃ ಒಳ್ಳೆಯವರು, ಸಾತ್ವಿಕ ಸ್ವಭಾವದವರು. ಆದ್ದರಿಂದ ಅವರನ್ನು ಹನುಮ ಉಳಿಸಿದ. ತನಗೆ ವಿಘ್ನ ಮಾಡಿದ್ರು ಹನುಮ ಅದನ್ನು ಅದರ ಸ್ಪಿರಿಟ್ ತಗೊಂಡ. ಯಾಕೆ ವಿಘ್ನ ಮಾಡಿದ್ರು? ಹನುಮನ ಕೀರ್ತಿ ಎಲ್ಲಾ ಕಡೆ ಬೆಳೆಯಲಿ. ಸುರತೆ ಅಡ್ಡ ಬಂದ್ರು, ಹನುಮ ಅವಳನ್ನು ದೂರ ಮಾಡಿ ಲಂಕೆಗೆ ಹಾರಿದ. ಅಂದ್ರೆ ಹನುಮನ ಸಾಮರ್ಥ್ಯ ಎದುರು ಕಾಣುತ್ತೆ. ಸುರತೆಯದ್ದು ಅಷ್ಟೇ ಚಿಂತನೆ. ದೇವತೆಗಳು ಹೋದ್ರು, ಮುಹೂರ್ತ ವಿಘ್ನವಾಚಾರ ಹೇಳಿದ್ದಷ್ಟೇ. ದಿನವೇ ಅಡ್ಡಿ ಬರಬೇಡ, ಮುಹೂರ್ತ ವಿಘ್ನವಾಚಾರ ಪಾಪ ಅಂತ ಹೇಳಿ ಸಾತ್ವಿಕರು, ದೇವಲೋಕದವರು. ಚಿಮ್ಮಿಕೆ ಮಹಾದೈತ್ಯ, ಕೆಟ್ಟವರು. ಬ್ರಹ್ಮದೇವರನ್ನು ಉಪಲಬ್ಧಿ ಮಾಡಿದ್ದು ಹೌದು, ತನ್ನ ಜೀವಿಕೆಗೋಸ್ಕರ, ನಿಷ್ಕಾಮವಾಗಿ ಅಲ್ಲ. ಅವರು ಉಪಕಾರ ಮಾಡಿದ್ರೆ ರಾವಣನಿಗೆ ಹೊರತು ಸಜ್ಜನರಿಗೆ, ದೇವತೆಗಳಿಗೆ ಅಲ್ಲ. ಹಾಗಾಗಿ ರಾವಣ ಪ್ರಿಯೆ ಆದ. ಒಂದು ರೀತಿಯಲ್ಲಿ ಅನ್ಯಾಯ ಮಾಡುವವರಿಗೆ ಪ್ರೋತ್ಸಾಹ ಮಾಡಬಹುದು. ದರೋಡೆ, ಕಳ್ಳತನ, ಹೈಜಾಕ್ ಮಾಡುವವರಿಗೆ ಪ್ರೋತ್ಸಾಹ ಕೊಡುವ ಚಿಮ್ಮಿಕೆ ಒಳಗಿನಿಂದ ಕೆಟ್ಟ ಜೀವಿ. ಹಾಗಾದ್ರೆ ಅಯೋಗ್ಯರು ಅವರು. ಹನುಮಂತನ ತೀರ್ಮಾನ ಮಾಡಿ ಚಿಮ್ಮಿಕೆಯನ್ನು ಸಂಹಾರ ಮಾಡುತ್ತಾರೆ. ಬ್ರಹ್ಮದೇವರು ಒಳಗೊಂಡಿದ್ದಾರೆ ಲಂಕಾವನಾಯ. ಹನುಮಂತೇವರು ವಿಚಾರ ಮಾಡಿದ್ರಂತೆ, ಲಂಕೆಯೇ ನಶಾದಿಕ್ಕಿದೆ, ಲಂಕೆಯ ರಕ್ಷಣೆಗೆ ವಾಚಿನಲ್ಲಿ ಯಾಕೆ, ವಾಚಿನಲ್ಲಿ ಯಾಕೆ ಬೇಡ ಅಂತ ಚಿಮ್ಮಿಕೆಯನ್ನು ಮುಗಿಸ್ತಾರಂತೆ ಹನುಮಂತೇವರು. ಲಂಕೆ ಇದ್ದರೆ ರಕ್ಷಣೆಗೆ ಬೇಕು, ಲಂಕೆಯನ್ನು ಒಂದು ಸುಟ್ಟು ಬೂದಿ ಮಾಡಲಿಕ್ಕುಂಟು. ಹಾಗಾಗಿ ಚಿಮ್ಮಿಕೆ ಯಾಕೆ? ಹನುಮಂತೇವರು ಮುಂದೆ ಸಾಕ್ತಾರೆ. ಒಂದು ಬೆಲೂನ್ ಇರ್ತದೆ ಇಟ್ಟುಬಾಡಿ, ಅದರೊಳಗೆ ಗಾಳಿ ಪ್ರವೇಶ ಆಗುತ್ತೆ. ಸ್ವಲ್ಪ ಗಾಳಿ ಇದ್ರೆ ಬೆಲೂನ ಹಾರುತ್ತೆ, ಇನ್ನೂ ಸ್ವಲ್ಪ ಗಾಳಿ ಜಾಸ್ತಿ ಆಗಿದ್ರೆ ಬೆಲೂನ್ ಬೆಳೆಯುತ್ತೆ. ಚಿಮ್ಮಿಕೆಯ ಕಥೆ ಹಾಗಾಗಿ ವಾಯುದೇವ ಒಳಗೆ ಇರ್ಬೇಕು, ನಾವು ಬದುಕ್ತೇವೆ. ಹನುಮಂತೇವರು ಇರ್ಬೇಕಾದ ಅದು ವಾಯುದೇವರು ಜಾಸ್ತಿ ಆಯಿತು ಅಂತಂದ್ರೆ, ಹನುಮಂತೇವರು ಬೃಹತ್ ರೂಪ ಸ್ವೀಕಾರ ಮಾಡಿದರೆ ಚಿಮ್ಮಿಕೆ ಸೀಳಿದ್ದು. ಚಿಮ್ಮಿಕೆಯನ್ನು ಸೀಳಿದು ಹನುಮಂತೇವರು ಮತ್ತು ಚಿಮ್ಮಿಕೆ ಸಮಾನ ಮಾಡಿ ಮುಂದೆ ಸಾಧಿಸಿದೆ. ಹನುಮಂತ ದೇವರು ನಮ್ಮಲ್ಲಿ ಎಷ್ಟು ಬೇಕೋ ಅಷ್ಟು ಅನುಗ್ರಹ ಮಾಡಬೇಕಾದ್ದು. ಚಿಮ್ಮಿಕೆಯಲ್ಲಿ ಬೃಹತ್ ರೂಪ ಸ್ವೀಕಾರ ಮಾಡಿದ್ರಿಂದ ಚಿಮ್ಮಿಕೆ ಸತ್ತು ಬಂದು, ಅಂದ್ರೆ ಅಯೋಗ್ಯ. ಆದ್ದರಿಂದ ಬ್ರಹ್ಮದೇವರ ವರ ಅವಳಿಗೆ ಫಲಿಸಲಿಲ್ಲ. ಹನುಮಂತದೇವರು ಆ ವರವನ್ನು ಬೆಟ್ಟಿ ನಿಂತು ಮುಂದೆ ಸಾಕ್ತಾರೆ ಹನುಮಂತ ದೇವರು. ಇಲ್ಲಿ ಹನುಮಂತ ದೇವರ ಮತ್ತೊಂದು ಸಾಮರ್ಥ್ಯ, ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರ ವರ ಇದ್ದು ಹನುಮ ಚಿಮ್ಮಿಕೆಯನ್ನು ಸಂಹಾರ ಮಾಡಿದ ಅಂತಂದ್ರೆ ಎಂಥ ಸಾಮರ್ಥ್ಯ, ಎಂಥ ದಕ್ಷತೆ, ಯಾವ ಯಾವ ಕಾಲದಲ್ಲಿ ಏನೇನು ಬರಬೇಕಾದ್ದು ಅನ್ನೋದನ್ನು ಚಿಂತನೆ ಮಾಡಿ ಹನುಮ ಮುಂದೆ ಸಾಗಿದ. ಮುಂದೆ ಬಂದರೆ ಪ್ರಾಕಾರ ರೂಪಕ ಕಿರವು ಲಂಬೆ ಸರಂಭಶಿಖರೆ ನಿಪಪಾತ. ಹನುಮಂತೇವರ ಪ್ರಯಾಣ ಮುಗಿಯಿತು. ಹನುಮಂತೇವರ ವಿಮಾನ ಲ್ಯಾಂಡ್ ಆಯಿತು, ಲಂಕೆಯಲ್ಲಿ ಇಳಿಯಿತು. ಎಲ್ಲಿ ಇಳಿಯಿತು? ಅಲ್ಲಿ ದೊಡ್ಡ ಕಂಪೌಂಡ್ ವಾಲ್ ಕಟ್ಟಿತ್ತು. ಅದರ ಮೇಲೆ ಹನುಮಂತೇವರು ಇಳಿದು ಪ್ರಾಕಾರ ರೂಪಕ ಕೆಲವು ಬೆಟ್ಟದ ಮೇಲೆ ಇಳಿತು. ಏನ್ ಹೆಸರು ಅಂದ್ರೆ ಲಂಬಶಿಖರ ಅಂತ ಹೆಸರು. ಲಂಬೆ ಲಂಬಶಿಖರೆ ನಿಪಪಾತ, ದೊಡ್ಡ ಅದು ಬೆಟ್ಟ. ಆಚಾರ್ಯರು ಹೇಳ್ತಾರೆ, ಪ್ರಾಕಾರ ರೂಪಕ ಗಿಡವು ಒಂದು ಬೆಟ್ಟನೇ ಇತ್ತಂತೆ. ಅದು ಲಂಕೆಗೆ ಸುತ್ತಲೂ ಒಂದು ಬದಿಯಲ್ಲಿ ಸಮುದ್ರ, ಇನ್ನೊಂದು ಬದಿಯಲ್ಲಿ ಪರ್ವತಗಳ ಶ್ರೇಣಿ. ಹಾಗಾಗಿ ರಾಮನ ಲಂಕೆ ಒಳ್ಳೆಯ ಸುರಕ್ಷಿತವಾಗಿತ್ತಂತೆ. ಪ್ರಾಕಾರ ರೂಪಕ ಗಿಡವು ಅಂತ ಹೇಳ್ತಾರೆ. ಪ್ರಾಕಾರ ಅಂದ್ರೆ ಕಂಪೌಂಡ್ ವಾಲ್, ಅಂದ್ರೆ ಕಂಪೌಂಡ್ ವಾಲ್ ಇದ್ದ ಹಾಗೆ ಒಂದು ಬೆಟ್ಟ ಇತ್ತು.
ಆ ಬೆಟ್ಟದಲ್ಲಿ ಹನುಮಂತೇವರು ಇಳಿದರು. ಜರಾಸಂಧನ ಊರಿನಲ್ಲಿ ಬಿಹಾರದಲ್ಲಿಯೂ ಹಾಗೆ ಆ ಜರಾಸಂಧನ ಊರಿಗೆ ದೊಡ್ಡ ಬೆಟ್ಟ ಹಿಂಬದಿಯಲ್ಲಿ, ಹಾಗೆ ರಾವಣ ಮತ್ತೊಬ್ಬ ಶಿವಭಕ್ತ ಅವರಿಗೂ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಬಂದು ಹನುಮಂತೇವರು ಇಳಿದರು. ಲ್ಯಾಂಡ್ ಅಲ್ಲಿ ಆದ ಭೂತ್ವ ವಿಧಾನ ಸಹಿತ ಪ್ರಾಕಾರ ರೂಪಗಳು ಅದು ಸಂಚುಕೋಚ ಭೂತ್ವ ವಿಧಾನ ಸಹಿತ ದೊಡ್ಡ ರೂಪ ಸ್ವೀಕಾರ ಮಾಡಿಕೊಂಡು ಹನುಮಂತ ದೇವರು ಹಾರ 100 ಏಕದ ಸಮುದ್ರ ಅನಾಮಯವಾಗಿ ಹಾರಿ ಕೆಳಗೆ ಇಳಿದರು. ಶ್ರಮಣೇ ಆಗಲಿಲ್ಲ. ನಾವು 4 ಹೆಜ್ಜೆ ಅಂದರೆ ಸುಸ್ತು. ಗಾಳಿ ಹಾಕಲಿಕ್ಕೆ ಜನ ಬೇಕು, ಕುಡಿಲಿಕ್ಕೆ ಕುಡಿಸ್ಲಿಕ್ಕೆ ಜನ ಬೇಕು, ಎಣ್ಣೆ ತಿಕ್ಕಬೇಕು, ಬಿಸಿನೀರೇ ಏನು ವಿಚಾರ. ಹನುಮಂತರಲ್ಲಿ ಎಂಥದೂ ಇಲ್ಲ. ಯಾಕೆಂದ್ರೆ ಅವರ ಸಾಮರ್ಥ್ಯವೇ ಅಂತದ್ದು. ಶ್ರಮ ಇಲ್ಲದೇ ಇದ್ದವರು ಹನುಮಂತ ದೇವರು. ಆ ಬೆಟ್ಟದಲ್ಲಿ ಬಂದು ಹನುಮ ಇಳಿದ. ಸಂಚುಕೋಚ ಪುಟ್ಟ ರೂಪ ಸ್ವೀಕಾರ ಮಾಡಿದಂತೆ ಸಂಕೋಚ ಮಾಡಿದಂತೆ. ಎಷ್ಟು ಸಂಕುಚಿತರಾದರು ಹನುಮಂತ ದೇವರು. ಆಚಾರ್ಯರು ಹೇಳ್ತಾರೆ, ಭೂತ್ರ ಬಿಡಾಲ ಸಹಿತ. ಬಿಡಾಲ ಅಂತಂದ್ರೆ ಬೆಕ್ಕು. ಬೆಕ್ಕಿನಂತಹ ಪುಟ್ಟ ರೂಪ ಸ್ವೀಕಾರ ಮಾಡಿದರು. ಮೊದಲು ದೊಡ್ಡ ರೂಪ ಇತ್ತು, ಚಿಕ್ಕ ರೂಪ ಸ್ವೀಕಾರ ಮಾಡಿದರು. ನಮ್ಮ ದೇವರು ಹಾಗೆ ಅನೋರಣೀಯ ಮಹತೋಮಜೀಯ ದೇವರ ಪ್ರತಿಬಿಂಬ ವಾಯುದೇವರು ಹನುಮಂತ ದೇವರು. ಅವರು ಹಾಗೆ ಬೃಹದ್ ರೂಪ ಸ್ವೀಕಾರ ಮಾಡಿದ ಹನುಮ ಪುಟ್ಟ ರೂಪ. ಎಷ್ಟು ಪುಟ್ಟ ಅಂತಂದ್ರೆ ಬೆಕ್ಕಿನ ಹಾಗೆ ಅಂತ ವಿಧಾನ ಸಹಿತ ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಬೆಟ್ಟದಲ್ಲಿ ಹನುಮ ನಿಂತು ಇಡೀ ಲಂಕೆಯನ್ನು ಸ್ವಲ್ಪ ವೀಕ್ಷಣೆ ಮಾಡಬೇಕಾಗಿ. ಲಂಕೆ ಅಂದ್ರೆ ಹೇಗಿದೆ, ಸ್ಥೂಲವಾದ ಜ್ಞಾನ ಬಂತು ಅಂತಂದ್ರೆ ಮತ್ತೆ ಎಲ್ಲಿ ಪ್ರವೇಶ ಮಾಡಬೇಕು, ಎಲ್ಲೆಲ್ಲಿ ಅನ್ವೇಷಣೆ ಮಾಡಬೇಕು, ಎಲ್ಲಿ ಸೀತೆಯನ್ನು ಹುಡುಕಬೇಕು, ಇದರ ಒಂದು ಚಿಂತನೆ ನಡೆಸಬೇಕಾಗಿ. ಹಾಗಾಗಿ ಇಡೀ ಲಂಕೆಯನ್ನು ನೋಡೋದಕ್ಕೋಸ್ಕರ ಬೆಟ್ಟದ ಮೇಲೆ ನಿಂತರು. ಪ್ರದೋಷ ಕಾಲ, ಸಾಯಂಕಾಲ ಆಗಿತ್ತು. ಇಳಿಯುವಾಗ ಅಲ್ಲಿ ಹನುಮಂತೇವರು ನೋಡ್ತಾರೆ. ವಿಧಾನ ಸಹಿತ ಅಂತ ದೃಷ್ಟಾಂತ ಕೊಟ್ಟರು. ಈ ನೋಡಬೇಕಾದ್ರೆ ಕಣ್ಣು ಬೇಕು ನೋಡಿ. ಅದಕ್ಕೆ ವಿಧಾನ ಸಹಿತ ಅಂತ ಹೇಳಿ ದೇವರು ಕಣ್ಣು ಎಲ್ರಿಗೂ ಕೊಟ್ಟಿರ್ತಾರೆ. ಮನುಷ್ಯನಿಗೂ ಕಣ್ಣು ಕೊಟ್ಟಿರ್ತಾರೆ, ಪ್ರಾಣಿಗಳಿಗೂ ಕಣ್ಣು ಕೊಟ್ಟಿರ್ತಾರೆ, ಬೆಕ್ಕಿಗೂ ಕಣ್ಣು ಕೊಟ್ಟಿರ್ತಾರೆ ದೇವರು. ಕಣ್ಣಿನಲ್ಲಿ ಸೂರ್ಯನನ್ನು ಇಟ್ಟಿದ್ದಾರೆ ದೇವರನ್ನ, ಬೆಕ್ಕಿನ ಕಣ್ಣಿನಲ್ಲಿಯೂ ಸೂರ್ಯನನ್ನು ಇಟ್ಟಿದ್ದಾರೆ. ಏನು ವ್ಯತ್ಯಾಸ ಅಂತಂದ್ರೆ, ನಮಗೆ ಕಣ್ಣು ಕೊಟ್ಟಿದ್ದಾನೆ ಭಗವಂತ, ಆದ್ರೆ ಕಣ್ಣಿದ್ದ ಕೂಡಲೇ ನೋಡ್ಲಿಕ್ಕಾಗುವುದಿಲ್ಲ. ಕಣ್ಣಿನ ಜೊತೆಗೆ ದೀಪನೂ ಬೇಕು. ದೀಪ ಇದ್ರೆ ಮಾತ್ರ ನಮಗೆ ಕಣ್ಣಿನಿಂದ ನೋಡ್ಲಿಕ್ಕಾಗುತ್ತೆ. ಆದ್ರೆ ಬೆಕ್ಕಿಗೆ ಹಾಗೆಲ್ಲ ನೋಡಿ, ಬೆಕ್ಕು ಕಣ್ಣಿನಿಂದ ನೋಡುತ್ತೆ ಅಲ್ವಾ, ಹಗಲು ನೋಡ್ತದೆ, ರಾತ್ರಿಯೂ ನೋಡ್ತದೆ. ದೇವರು ಬೆಕ್ಕಿಗೆ ಕೊಟ್ಟ ಒಂದು ವಿಶೇಷ ಸಾಮರ್ಥ್ಯ. ನಿಮಗೆ ಹೊಟ್ಟೆವರಿಗೆ ಅದ್ಯಾಕೆ ದೇವರಿಗೆ ಪಾರ್ಶಾಲಿಕೆ ಮಾಡಿದರು? ನಾವಾದ್ರೆ ಕಣ್ಣಿನಿಂದ ನೋಡ್ಬೇಕಾದ್ರೆ ಒಂದು ಬ್ಯಾಟ್ರಿ ಬೇಕು, ಬೆಕ್ಕಿಗೆ ಬ್ಯಾಟ್ರಿ ಬೇಡ. ರಾತ್ರಿ ನಾವೆಲ್ಲೂ ಲೈಟ್ ಆರಿಸಿದ ಮೇಲೆ ಆರಾಮವಾಗಿ ಅದರ ಸಂಚಾರ ಪ್ರಾರಂಭ ಆಗುತ್ತೆ. ಎಲ್ಲಿ ಹಾಲು, ಎಲ್ಲಿ ಮುಚ್ಚಿಟ್ಟಿದ್ದೇವೆ ಅದರದ್ದೇ ವಿಹಾರ ಪ್ರಾರಂಭ ಆಗುತ್ತೆ. ಸರಿಯಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ. ನಮಗೆ ಬೇಕು ಕಾಣಿಸುವುದಿಲ್ಲ, ಬೆಕ್ಕಿಗೆ ಎಲ್ಲವೂ ಕಾಣಿಸ್ತದೆ. ಯಾಕೆ ದೇವರಿಂದ ಶಕ್ತಿ ಬೆಕ್ಕಿಗೆ ಕೊಡ್ತಾನೆ ನೋಡಿ. ದೇವರು ಒಂದು ಮೈನಸ್ ಮಾಡ್ತಾನೆ, ಇನ್ನೊಂದು ಪ್ಲಸ್ ಮಾಡ್ತಾರೆ. ದೇವರ ಕ್ರಮ ಅಂದ್ರೆ ಹಾಗೆ. ಒಬ್ಬರಿಗೆ ಒಂದು ಶಕ್ತಿ ಕೊಟ್ಟಿರ್ತಾನೆ, ಇನ್ನೊಂದು ಶಕ್ತಿ ಕಟ್ ಮಾಡಿರ್ತಾರೆ. ಇದು ದೇವರದೊಂದು ಕ್ರಮ, ವಿಚಿತ್ರ ಕ್ರಮ. ಈ ಧೃತರಾಷ್ಟ್ರ ಇದ್ದ ನೋಡಿ, ಮಹಾಭಾರತಕ್ಕೆ ಹಾಕುವುದು ದೈವೇಡನಲ್ಲಿ ಧೃತರಾಷ್ಟ್ರ ಇದ್ದ ಪೂರ್ಣ. ಆದರೆ ಏನು ಸಾಮರ್ಥ್ಯ ಧೃತರಾಷ್ಟ್ರನಿಗೆ ಕಣ್ಣಿಂದ ನೋಡ್ಲಿಕ್ಕಾಗುವುದಿಲ್ಲ, ಕಿವಿಯಿಂದ ಕೇಳಿ ತೀರ್ಮಾನ ಮಾಡ್ತಿದ್ದ. ಯಾರು ಮಾತಾಡಲಿಲ್ಲ, ಕೈಯಿಂದ ಮುಟ್ಟಿ ಏ ಶಕ್ತಿ ಹೇಗಿದೆಯಾ ಅಂತ ಕೇಳ್ತಿದ್ದ. ಈ ಹೇಗೆ ಕಣ್ಣಿಂದ ಅವನಿಗೆ, ಆದ್ರೆ ಕೈಯಿಂದ ಮುಟ್ಟಿದ್ರೆ ಧೃತರಾಷ್ಟ್ರನಿಗೆ ಇವನೇ ಶಕ್ನಿ, ಇವ ದುರ್ಯೋಧನ ತೀರ್ಮಾನ ಸಾಮರ್ಥ್ಯ ದೇವರು ಕೊಟ್ಟಿದ್ದ. ಅಂದ್ರೆ ಕಣ್ಣಿಗೆ ಶಕ್ತಿ ಮೈನಸ್ ಮಾಡಿದ,
ಆ ಎಲ್ಲ ಪವರ್ ಕೈಗೆ ಕೊಟ್ಟ. ಹಾಗಾಗಿ ಕೈಯಿಂದ ನೋಡಿ ತೀರ್ಮಾನ ಮಾಡಲಿಕ್ಕಾಗುತ್ತೆ. ಇದು ದೇವರದ್ದು ವಿಚಿತ್ರ. ನಮ್ಮ ಉಡುಪಿಯಲ್ಲಿ ಒಬ್ಬರು ಇವರಿದ್ದಾರೆ, ಕಾಮತ್ ಅವರಿದ್ದಾರೆ. ಅವರು ಹುಟ್ಟು ಪೂರ್ಣ ಕಣ್ಣೇ ಇದ್ದಾರೆ. ಹಾಗೆ ಬ್ಯಾಂಕಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಮಾಡ್ತಾರೆ, ಕೆಲಸ ಬರೀತಾರೆ, ಎಲ್ಲ ಮಾಡ್ತಾರೆ. ಅವರು ಎಲ್ಲರೂ ಸಿಕ್ಕಿದ್ರೆ ಕಾಲು ಹೊತ್ತಿ ಹೇಳ್ತಾರೆ, ಸ್ವಾಮಿಗಳು ಹೇಗಿದ್ದೀರಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅವರಿಗೆ ಒಂದು ಶಕ್ತಿ ಕೊಡ್ತಾರೆ ಭಗವಂತ. ಮುಟ್ಟಿದ್ರೆ ಇದು ಯಾರು ಅಂದ್ರೆ ಒಂದ್ಸಲ ಮುಟ್ಟಿರ್ಬೇಕು, ಅನ್ನೋದು ಮುಟ್ಟಿ ತಿಳ್ಕೊಂಡಿರ್ಬೇಕು. ಹಾಗಿದ್ರೆ ಇನ್ನೊಂದರ ಮುಟ್ಟಿದಾಗ ಇಂಥವರೇ ನಮಗೆಲ್ಲ ಮುಟ್ಟಿದ್ರು ಗೊತ್ತಾಗಲ್ಲ, ಬಡಿದ್ರು ಗೊತ್ತಾಗಲ್ಲ. ದೇವರು ಒಬ್ಬೊಬ್ಬರಿಗೆಲ್ಲ ಶಕ್ತಿ, ನಮ್ಗೆ ಎಲ್ಲದರಲ್ಲಿ ಅದರ ಶಕ್ತಿ ಇಟ್ಬಿಟ್ಟಿದ್ದಾರೆ. ಈ ಬೆಕ್ಕಿಗೆ ನೋಡಿ, ಒಂದು ಮೈನಸ್ ಮಾಡಿದ, ಒಂದು ಪ್ಲಸ್ ಮಾಡಿದ. ಮನುಷ್ಯನಿಗೆ ದೇವರು ಕೈ ಕೊಟ್ಟ, ಅಪ್ಪ ನಿನಗೆ ಕಣ್ಣು ಬೇರೆ ಪ್ರಾರ್ಥಿಸಿಕೊಳ್ಳಿಕ್ಕೆ ಕೈ ಅಂತ ದೇವರು ಕೊಟ್ಟ. ಬೆಕ್ಕಿಗಾಗುವಾಗ ಕೈ ಕೊಡ್ಲಿಲ್ಲ, ಎಲ್ಲ ಕಾಲು ಅಂತ ಮಾಡಿಬಿಟ್ಟ, 4 ಕಾಲು. ಆದ್ರೆ ಬೆಳಗ್ಗೆ ಹಾಕ್ಬೇಕಲ್ಲ, ಕೈಯಿಂದ ಹಾಕಿ ಕಾಲಿಂದ ಹಾಕ್ಲಿಕ್ಕಾಗತ್ತಾ? ದೇವರ ವ್ಯವಸ್ಥೆ ಇಲ್ಲ. ಬೇಕು ನೀನೇನು ಚಿಂತೆ ಮಾಡಬೇಡ, ನಿನ್ನ ಕಣ್ಣಲ್ಲೇ ಬ್ಯಾಟ್ರಿ ಫಿಕ್ಸ್ ಮಾಡಿರ್ತೇನೆ ಅಂತ ಹೇಳಿ. ಹಾಗಾಗಿ ಬೆಕ್ಕಿಗೆ ಯಾವಾಗ ಬೇಕಾದರೂ ನೋಡುವ ಶಕ್ತಿ ಇದೆ. ಅಂದ್ರೆ ದೀಪ ಬೆಕ್ಕಿನ ಕಣ್ಣಲ್ಲೇ ಇದೆ. ಆದ್ರೆ ನಮಗೆಲ್ಲೂ ಬೆರೆಯೋಕ್ಕಿಂತ ಬೆಕ್ಕಿಗೆ ಮಾತ್ರ ಬೆರೆಯೋಕ್ಕಾಗುವಂತಹ. ಇದು ದೇವರು ಬೆಕ್ಕಿಗೆ ಮಾಡಿದ ಒಂದು ದೊಡ್ಡ ಉಪಕಾರ. ಬೆಕ್ಕು ಅಂತಲ್ಲ, ಇಂತಹ ಪ್ರಾಣಿಗಳಿಗೆ. ಹನುಮ ವಿಕರಾಳ ಸಹಿತ ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿದ. ಯಾಕೆ ಅಂತಂದ್ರೆ ಸಾಯಂಕಾಲ ರಾತ್ರಿ ಹೊತ್ತಿನಲ್ಲಿ ಇಡೀ ಅಡಿಕೆಯನ್ನು ನೋಡ್ಬೇಕಾದ್ರೆ ಸೂಕ್ಷ್ಮವಾದ ದೃಷ್ಟಿ ಬೇಕು. ಬೆಕ್ಕಿನ ಕಣ್ಣು ತುಂಬಾ ಸೂಕ್ಷ್ಮ. ಹಾಗಾಗಿ ಬೆಕ್ಕಿನಂತಹ ರೂಪವನ್ನು ಬಿಡಾಲ ಸಹಿತ ಬೆಕ್ಕಿನಂತಹ ರೂಪವನ್ನು ಹನುಮ ಸ್ವೀಕಾರ ಮಾಡಿದ. ಒಂದು ಮನೆಯಲ್ಲಿ ನಾಯಿ ಇತ್ತಂತೆ ಕಾಯಲಿಕ್ಕೆ. ಒಳಗಿಂದ ಒಂದು ಬೆಕ್ಕು ಇತ್ತಂತೆ. ಇದನ್ನು ಮಲಗಿ ಬರೀ ಗಾಢವಾದ ನಿದ್ರೆ. ಹೊರಗಿಂದ ನಾಯಿ ಬಹು ಅಂತ ಹೇಳ್ತಾನೆ. ಒಳಗಿಂದ ಒಂದು ಬೆಕ್ಕು ಇತ್ತು, ಅದು ವ್ಯಾಮ್ ಅಂತ ಹೇಳ್ತಾನೆ. ಎಷ್ಟು ದಿಕ್ಕು ಮಾತಾಡಿಕೊಂಡ ನಾಯಿ ಮತ್ತೆ ಬೆಕ್ಕು. ನಾಯಿ ಹೊರಗಿಂದ ಕೇಳಿದ್ದು, ಏನು ಕೇಳಿದ್ದು ಗೊತ್ತಾ? ಬೆಕ್ಕಿನ ಹತ್ರ ಕೇಳಿದ್ದು, ಅದು ಏನೋ ಬಿತ್ತು, ಶಬ್ದ ಆಗ್ತಾ ಇದೆ, ಏನು ಬಿತ್ತತ್ತು ಅಂತ ಹೊರಗಿಂದ ನಾಯಿ ಕೇಳ್ತದೆ. ಬಹು ಅದರ ಭಾಷೆಯಲ್ಲಿ ಕೇಳ್ತಾನೆ. ಒಳಗಿಂದ ಬೆಕ್ಕು ಹೇಳಿತು ನಾಯಿಗೆ, ಸುಮ್ಮನೆ ಅದಕ್ಕೆ ಪ್ರಸಂಗಿ ಮಲಗು, ಬಿದ್ದದ್ದು ಮತ್ತೆಂತರೂ ಅಲ್ಲ, ಅದು ಸಾಸಿವೆ ಕೆಳಗೆ ಬಿತ್ತು, ಸುಮ್ಮನೆ ಮಲಗು. ನೀವು ಗಮನಿಸಿ, ನಾಯಿಯ ಕಿವಿ ಎಷ್ಟು ಸೂಕ್ಷ್ಮ, ಬೆಕ್ಕಿನ ಕಣ್ಣಿಗೆ ಎಷ್ಟು ತೀವ್ರ ಸಂವೇದನೆ ಉಳ್ಳದ್ದು. ಮನೆಯ ಒಳಗೆ ಒಂದು ಸಾಸಿವೆ ಬಿದ್ದರೆ ಹೊರಗಿದ್ದ ನಾಯಿಗೆ ಅದು ಕೇಳಿಸ್ಬೇಕಾದ್ರೆ ನಾಯಿಯ ಕಿವಿ ತುಂಬಾ ಸೂಕ್ಷ್ಮ. ಬಿದ್ದದ್ದು ಸಾಸಿವೆ ಅಂತ ಹೇಳಬೇಕಾಗಿದ್ದರೆ ಆ ಬೆಕ್ಕು ನೋಡ್ಬೇಕು ನೋಡಿ ಬಿದ್ದದ್ದು. ನಮಗೆ ಸಾಸಿವೆ ಅಲ್ಲ, ಒಬ್ಬ ಕಳ್ಳ ಹೆಜ್ಜೆ ತೆಗೆದು ಮಾನವರಿಗೆ ಪ್ರವೇಶ ಮಾಡಿ ನಮ್ಮನ್ನು ಎತ್ತಿ ಹಾಕಿದ್ರು ನಮಗೆ ಗೊತ್ತಾಗ್ತದೆ. ಒಂದು ಸಾಸಿವೆ ಬಿದ್ದದ್ದು ನೋಡ್ಲಿಕ್ಕೆ ಆಯ್ತು ಬೆಕ್ಕಿಗೆ ಅಂತಂದ್ರೆ ಆ ಬೆಕ್ಕಿನ ಕಣ್ಣು ಎಷ್ಟು ಸೂಕ್ಷ್ಮ. ನೀವು ಗಮನಿಸಿ ಅಂತ ಹೇಳಿದ್ರೆ ನಾಯಿ ತುಂಬಾ ಸಾಮರ್ಥ್ಯವನ್ನು ಪಡೆದಿದೆ ಶ್ರವಣದಲ್ಲಿ. ಬೆಕ್ಕು ದರ್ಶನದಲ್ಲಿ, ಕಾಣುವುದರಲ್ಲಿ ತುಂಬಾ ಸೂಕ್ಷ್ಮ ಶಕ್ತಿ ಬೆಕ್ಕಿಗೆ. ಹನುಮ ಹಾಗಾಗಿ ವಿಧಾನ ಸವಿತಾನ ಬೆಕ್ಕಿನಂತಹ ರೂಪ. ಬೆಕ್ಕು ಹೇಗೆ ನೋಡುವ ಶಕ್ತಿ ಉಳ್ಳದ್ದು, ಹನುಮದೇವರ ಕಣ್ಣು ಹಾಗಾಯ್ತಂತ. ಇಡೀ ಲಂಕೆ ಏನೇನಿದೆ ಎಲ್ಲೆಲ್ಲಿ ಎಲ್ಲ ದೇವಿಯ ಚಿಂತನೆ ಮಾಡಿ ದರ್ಶನ ಮಾಡಿ ಎಲ್ಲ ಜಾಲವನ್ನು ಸಂಪಾದನೆ ಮಾಡಿದ ವಿಧಾನ ಸವಿತಾ ಅಂತ ಆಚಾರ್ಯರು ಕೊಟ್ಟ ಒಳ್ಳೆಯ ದೃಷ್ಟಾಂತ. ಬಿಡಾಲ ಅಂತಂದ್ರೆ ಬೆಕ್ಕಿಗೆ ಹೆಸರು. ಯಾಕೆ ಬಿಡಾಲ ಅಂತ ಹೆಸರು ಅಂತಂದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದವನ್ನು ಹಾಗೆ ಚೂರು ಬಿಡಿಸಿದ್ರೆ ತುಂಬಾ ಸುಂದರವಾದ ಅರ್ಥಗಳಿರ್ತದೆ. ಬಿಡಾಲ ಅಂತ ಹೆಸರು ಬೆಕ್ಕಿಗೆ. ಯಾಕೆ ಅಂತಂದ್ರೆ ಬಿಡಾಲ ಅಂದ್ರೆ ಬಿಲಾಲ, ಬಿಲಂ ಅನತೀತಿ ಬಿಲಾಲ. ಆ ಬೆಕ್ಕಿನ ಸ್ವಭಾವ ಏನು ಅಂದ್ರೆ ಎಲ್ಲಿ ಬಿಲವಿದೆ ಅಲ್ಲಿ ಪ್ರವೇಶ ಮಾಡ್ತದೆ. ಮಣ್ಣಿನ ಗೋಡೆ ಇರ್ತಿತ್ತು ಹಿಂದೆ,
ಮನೆಯ ಗೋಡೆಯೊಳಗೆ ಪ್ರವೇಶ ಮಾಡಿ ಆ ಮನೆಯ ಗೋಡೆಯೊಳಗೆ ಹೋಗಿ ಹೊರಗೆ ಬರ್ತಿರ್ತದೆ ಬಿಡಾಲ. ಇವತ್ತು ಅಷ್ಟೇ, ಎಲ್ಲಾದ್ರೂ ಜಾಗಿದೆ ಸ್ವಲ್ಪ ಜಾಗಿದೆ ಅಂತಂದ್ರೆ ಆ ಬೆಕ್ಕು ಒಳಗೆ ಹೋಗಿ ಬರ್ತದೆ. ವಿಲಂ ಅಲತಿ. ಯಾಕೆ ಬಿಲದಲ್ಲಿ ಸಂಚಾರ ಮಾಡ್ತದೆ ಬೆಕ್ಕು? ಅದರ ಹೊಟ್ಟೆವಾಡಿಗಾಗಿ. ನಾವು ಯಾಕೆ ಬೀದಿ ಬೀದಿಯಲ್ಲಿ ಸೇರುತ್ತೇವೆ, ಬೆಕ್ಕು ಹಾಗೆ ಎಲ್ಲಿ ಜಾಗ ಇದೆ ಅಲ್ಲಿ ಪ್ರವೇಶ ಮಾಡುತ್ತೇವೆ. ಯಾಕೆ ಅಂದ್ರೆ ಬಿಲಗಳನ್ನು ಸಂಚಾರ ಮಾಡುವುದು ಯಾಕೆ ಅಂದ್ರೆ ಅದರ ಹೊಟ್ಟೆ ತುಂಬಬೇಕು. ಅದರ ಆಹಾರಕ್ಕಾಗಿ. ಬೆಕ್ಕಿನ ಆಹಾರ ಏನು? ಅದು ಇಲಿಯನ್ನು ತಿನ್ಬೇಕಾಗಿದೆ ಬೆಕ್ಕಿಗೆ. ಇಲಿ ಎಲ್ಲಿರ್ತದೆ? ಅದು ಬಟಾಬಾಯಲ್ಲಿ ಇರುವುದಿಲ್ಲ, ಎಲ್ಲಿಯೋ ಮೂಲೆಯಲ್ಲಿ ಇರ್ತದೆ, ಎಲ್ಲಿಯೋ ಬಿಲದ ಒಳಗೆ ತುಂಬಿಕೊಂಡಿರ್ತದೆ. ಹಾಗಾಗಿ ಬಿಲದ ಒಳಗಿದ್ದ ಇಲಿಯನ್ನು ಹಿಡಿಯಬೇಕು ಅಂತ ಬೆಕ್ಕು ಸಂಚಾರ ಮಾಡ್ತದೆ, ಬಿಲದ ಒಳಗೆ ಪ್ರವೇಶ ಮಾಡ್ತದೆ. ನಾವು ಹಿರಿಯರು ಹೇಳಿದರು, ಬೆಕ್ಕನ್ನು ಬಿಲಂ ಅಲತಿ ಬಿಲಾಲ, ಎಲ್ಲ ಬಿಲದೊಳಗೆ ಪ್ರವೇಶ ಮಾಡುವಂತಹದ್ದು. ಅದೇ ಒಟ್ಟು ತಾತ್ಪರ್ಯ, ಬಿಲದ ಒಳಗಿದ್ದ ಇಲಿಯನ್ನು ಹಿಡಿದು ತಿಂದು ಆರಾಮವಾಗಿ ಬದುಕುವ ಪ್ರಾಣಿ ಅದು ಬಿಲಾಲ, ಬೆಕ್ಕು. ಹನುಮಂತದೇವರು ಬಿಲಾಲ ಆದರಂತೆ, ಬಿಲಾಲದ ಹಾಗೆ ಆದರಂತೆ, ಬಿಲಗಳಲ್ಲಿ ಸಂಚಾರ ಮಾಡುವ ಬೆಕ್ಕಿನ ಹಾಗೆ ಆದರಂತೆ. ಬೆಕ್ಕು ಏನ್ ಮಾಡ್ತದೆ? ಬಿಲದೊಳಗೆ ಪ್ರವೇಶ ಮಾಡಿ ಇಲಿಯನ್ನು ಹಿಡಿತದೆ. ಅಲ್ಲ, ಇಲಿಯನ್ನು ಹಿಡಿದು ಯಾಕೆ? ಇಲಿಯ ಸ್ವಭಾವ ಏನು ಗೊತ್ತು? ಬೆಕ್ಕು ಇಲಿಯನ್ನು ಹಿಡಿತದೆ. ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ಬೆಕ್ಕನ್ನು ಬೈಲಿಕ್ಕಾಗಲಿಕ್ಕಿಲ್ಲ ನಿಮಗೆ. ಯಾಕೆಂದ್ರೆ ಇಲಿ ಮಾಡುವುದು ಅನ್ಯಾಯ. ಇಲಿಯನ್ನು ಮಾಡುತ್ತೆ. ನಮ್ಮ ಶೋರೂಮಿಗೆ ಹೋಗುತ್ತೆ, ಅಲ್ಲಿ ಗೋಣಿಯಲ್ಲಿ ಏನಿದೆ ಅದನ್ನೆಲ್ಲ ಹರಿದು ಹಾಕಿ ಅಲ್ಲಿ ಅದನ್ನೆಲ್ಲ ತಿಂದು ಚೆಲ್ಲಿ ಎಲ್ಲ ತಿಂದು ಮಾಡಿ ಅದು ಹೋಗ್ತದೆ. ಇಲಿಯ ಸ್ವಭಾವ ಏನಂತಂದ್ರೆ, ಯಾರೋ ಗಂಟು ಮೂಟೆ ಕಟ್ಟಿದ್ದನ್ನು ಹಾರಿಸಿಕೊಂಡು ಹೋಗಿ ತಿಂದು ಬದುಕುವ ಗಮ್ಮತ್ತಾಗಿರುವ ಪ್ರಾಣಿ ಅಲ್ಲ. ಏನ್ ಕೆಲಸ ಮಾಡುವ ಕ್ರಮ ಇಲ್ಲ. ಇಲ್ಲಿ ಏನಂದ್ರೆ, ನೀವು ಸಂಗ್ರಹ ಮಾಡಿದ್ರೆ ಅದನ್ನು ಕತ್ತರಿಸಿ ಹಾಕಿ ಅದನ್ನು ತಿಂದು ಬರುತ್ತದೆ. ನೀವು ಹೊಸ ಬಟ್ಟೆ ದೀಪಾವಳಿಗೆ ತಂದದ್ದು ಮುಚ್ಚಿಬೇಡಿ. ಇಲ್ಲಿ ಹೇಳುತ್ತೆ ನನಗೆ ಸ್ಪೆಷಲ್ ಸಿಗುತ್ತೆ ಅಂತ ಹೋಗಿ ನಮ್ಗೆ ಕತ್ತರಿಸಿ ಅದರ ಒಳಗೆ ಅದನ್ನು ತಿಂತಾರೆ. ಇದು ಇಲಿಯ ಸ್ವಭಾವ. ಅಂದ್ರೆ ಯಾರೋ ಸಂಗ್ರಹ ಮಾಡಿದ್ದನ್ನು ಅದನ್ನು ದೋಷಿಕೊಂಡು ಹೋಗಿ ಬೋಧಿಸುವ ಪ್ರಾಣಿ ಇಲಿ. ಬೆಕ್ಕೆ ಮಾಡ್ತಾರೆ, ಇಲಿಯನ್ನು ತಿನ್ನಿಸಿ. ಇಲಿ ಅಂದ್ರೆ ನಾವು ಕೂಡಿಟ್ಟದನ್ನು ತಿನ್ನುವಂತಹದ್ದು ಇಲಿ, ಆ ಇಲಿಯನ್ನು ತಿನ್ನುವಂತಹದ್ದು ಬೆಕ್ಕು. ಬೆಕ್ಕು ತಪ್ಪು ಮಾಡಿದ್ದೋ ಸರಿ ಮಾಡಿದ್ದೋ ಒಂದು ರೀತಿ ಮಾಡಿದ್ರೆ ಕರೆಕ್ಟ್. ಯಾಕಂದ್ರೆ ಯಾರ್ಯಾರಿಗೋ ಅನ್ಯಾಯ ಮಾಡುವ ಇಲಿಯನ್ನು ಬೆಕ್ಕು ತಿಂದರೆ ಇದೊಂದು ನ್ಯಾಯ, ಇದೊಂದು ಅನ್ಯಾಯ ಅಂತ ಹೇಳುವ ಮಾತಿಲ್ಲ. ಭಗವಂತನ ಪ್ರಪಂಚವೇ ಹೀಗೆ. ಅದೇ ಜೀವತ್ತೇ ಜೀವನ. ಇಲಿಗೆ ನಾವು ಜೀವನ ಕೊಡುವುದು, ನಾವು ಕುಡಿತದ್ದನ್ನು ಇಲಿ ತಿಂತಾನೆ, ಇಲಿಯನ್ನು ಬೆಕ್ಕು ತಿನ್ನುತ್ತೇನೆ. ಈ ರಾಮಾಯಣದಲ್ಲಿ ಏನಾಯ್ತು? ಹನುಮ ಬಿಡಾಲ ಆಹಾರ, ಬೆಕ್ಕಿನ ಹಾಗೆ ಆಹಾರ ಅಂತ ಆಚಾರ್ಯ ಹೇಳ್ತಾರೆ. ಇಲ್ಲಿ ಬೆಕ್ಕು ಹನುಮ ಬೆಕ್ಕು ಅಂದ್ರೆ ಹನುಮದೇವರು ಇಲಿಯನ್ನು ಹಿಡಿಯುವ ಬೆಕ್ಕಾಗಿ ಬಿಟ್ಟರು. ಇಲಿ ಯಾರು ನಿಮ್ಗೆ ಗೊತ್ತು? ಒಂದು ದಡೆ ಇಲ್ಲಿ ಅಲ್ಲ, 10 ದಡೆ ಇಲ್ಲಿ. ನಮ್ಮ ತಲೆಗೆ 10 ದಡೆ ಇರಲಿದ್ದ ಇಲ್ಲಿ ರಾಮ. ಯಾಕೆ ಅವ ಇಲ್ಲಿಯ ಕೆಲಸ ಏನು? ಯಾರೋ ಸಂಗ್ರಹ ಮಾಡಿದ್ದನ್ನು ದೋಷಿಯನ್ನು ಹೋಗಿ ಬೋಧಿಸುವ ಪ್ರಾಣಿ ಇಲ್ಲಿ. ರಾಮನ ಮಾಡಿದ್ದೇನನ್ನು ರಾಮದೇವರು ಎಲ್ಲರ ಮುಂಭಾಗದಲ್ಲಿ ಶಿವನಂತನ್ನು ಎತ್ತಿ ಅದನ್ನು ಮುರಿದು ಸೀತೆಯನ್ನು ಸ್ವೀಕಾರ ಮಾಡಿದರೆ, ದೊಡ್ಡ ಸಂಪತ್ತನ್ನು ಸ್ವೀಕಾರ ಮಾಡಿದರೆ, ರಾಮದೇವರು ಸಂಪಾದನೆ ಮಾಡಿದ ಸೀತಾ ಎಂಬ ಸಂಪತ್ತನ್ನು ದೋಷಿದ ಇಲಿ ಅಂದ್ರೆ ಅದು ರಾವಣ. ಹನುಮಂತ ದೇವರು ಹೇಳಿದರು, ನಮ್ಮ ರಾಮದೇವರ ಸಂಪತ್ತಾದ ಸೀತೆ ಎಂಬ ಸಂಪತ್ತನ್ನು ಲೂಟಿ ಮಾಡಿದ ಇಲಿ ರಾವಣ. ಹಾಗಾಗಿ ಅಂತಹ ಇಲಿಯಂತಹ ರಾವಣನನ್ನು ತಿನ್ನುವ ಬೆಕ್ಕು ನಾನಾಗಬೇಕು ಅಂತ ಹನುಮಂತ ದೇವರು ಬಿಡಾದ ಪ್ರತಿಪಾದ ಬೆಕ್ಕಿಯಂತಹ ರೂಪ ಸ್ವೀಕಾರ ಮಾಡಿದರು. ಅದಕ್ಕೆ ರಾಮಾಯಣ ಹೇಳೋದು, ಯಾವುದೋ ಗೋಲಿಕ್ಕೆ ಹೋಗಬೇಡಿ, ಹನುಮಂತ ದೇವರು ಅದನ್ನು ಮೆಚ್ಚುವುದಿಲ್ಲ. ಯಾವುದನ್ನು ಆಡಿಕೊಂಡು ಹೋದ್ರೆ ಅದಕ್ಕೆ ಶಿಕ್ಷೆ ಕೊಡುವ ದೇವರು ಹನುಮಂತ ದೇವರು. ಅದಕ್ಕೆ ಬಿಡಾದ ಸವಿತಾನ ಬೆಕ್ಕಿನಂತಹ ರೂಪವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದರು. ಈ ಬಿಡಾಲ ಅಂತ ಹೇಳುವಾಗ ಈ ವಾಯುದೇವರು, ಪ್ರಾಣದೇವರು, ಹನುಮಂತ ದೇವರು ಅವರ ಸ್ವಭಾವ ಏನು?
ದಿನ ಅಲಸಿ ದಿನದಲ್ಲಿ ಸಂಚಾರ ಮಾಡುವುದು ಹನುಮಂತ ದೇವರು. ದಿನ ಅಂತಂದ್ರೆ ಈ ಶರೀರದಲ್ಲಿ ದಿನ ಇದೆ, ನಮಗೆ ಕಾರಣದಿಂದ ದಿನ ಅಂದ್ರೆ ಯೋಗದಲ್ಲಿ ನನಗೆ ಗುಹಾಯಾನ್ ಒಳಗೆಂದು ಹೃದಯಗಳಿಗೆ ಅಂತಿದೆ. ಅದು ಯಾರಿಗೂ ಕಾರಣದಿಂದ ಒಂದು ದಿನ. ಹನುಮಂತ ದೇವರು ಬಿಲಾಲ ಅಂತಂದ್ರೆ ಆ ಹೃದಯ ದಿನದ ಒಳಗೆ ಪ್ರವೇಶ ಮಾಡ್ತಾರೆ. ಯಾಕೆಂತಂದ್ರೆ ಅವರಿಗೆ ಬೇಕಾದ ವಸ್ತು ಅಲ್ಲಿದೆ. ಯಾವುದದು? ಭಗವಂತ ದೇವರು ಅಲ್ಲಿ ಹೃದಯನಾಗಿ ಹೃದಯ ಗುಹೆಯಲ್ಲಿ ನಿವಾಸಿಯಾದ ಭಗವಂತನ ಪಾದವನ್ನು ಹಿಡಿಯಲಿಕ್ಕೋಸ್ಕರ ವಾಯುದೇವರು ಅಂದ್ರೆ ಹನುಮಂತ ದೇವರು ನಮ್ಮ ನಿಮ್ಮೆಲ್ಲರ ಹೃದಯದ ಒಳಗೆ ಇರ್ತಾರೆ. ಅದಕ್ಕೆ ಬಿಲಾಲ ಅಂದ್ರೆ ನಿಮ್ಮ ಹೃದಯ ಗುಹೆಯಲ್ಲಿ ಕೂತು ನಮ್ಮ ಮೂಲಕ ಸಾಧನೆ ಮಾಡಿಸುವ ದೊಡ್ಡ ಸಾಧಕೋತ್ಸವರು ಹನುಮಂತ ದೇವರು ಬಿಲಾಲ ಸಹಿತಾಹ. ಈ ಲಂಕೆಯೊಳಗೆ ಪ್ರವೇಶ ಮಾಡುವುದು ಯಾಕೆ ಅಂತಂದ್ರೆ ಅಲ್ಲಿದ್ದ ಸಜ್ಜನ ವಿಭೀಷಣರಂತವರು ಅವರಿಂದ ಒಳ್ಳೆಯ ಸಾಧನೆ ಆಗಲಿ ಅನ್ನುವ ದೃಷ್ಟಿಯಲ್ಲಿ ಬಿಲಾಲರಾದರು, ಬಿಲದೊಳಗೆ ಪ್ರವೇಶ ಮಾಡುವವರಾದರು. ಹನುಮಂತ ದೇವರು ಬೆಕ್ಕಿನಂತಹ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಲಂಕೆಯನ್ನು ಒಂದ್ಸಲ ನೋಡಿದನು. ಏನೇನು ಹೇಗೆ ಎಲ್ಲೆಲ್ಲಿ ಇದೆ ಪ್ರವೇಶ ಮಾಡಬೇಕು ಅಂತ ಹನುಮಂತ ದೇವರು ಇಳಿದರೆ ಪ್ರಾಕಾರ ರೂಪದಿಂದ ಕೆಳಗೆ ಇಳಿದರೆ ಮತ್ತೊಂದು ಹೆಣ್ಣು ಗಂಟು ಬಿತ್ತು. ಅವಳು ಮತ್ತೆ ಕಾಯುವವರು ಲಂಕೆಯ ರಕ್ಷಣೆಗೋಸ್ಕರ ಕಡಿಮತ್ತಲಾಗಿ ನಿಂತವಳು ಲಂಕಿನಿ ಅನ್ನುವ ಹೆಣ್ಮಗಳು. ಹನುಮಂತ ದೇವರು ಹೊರಗೆ ಹೋಗಬೇಕು ಅಂತ ಉದ್ಯಮ ಮಾಡಿದರೆ ನಡೆಯುವಂತೆ ಹೋಗಬೇಡ ಇಲ್ಲಿ ಹೋಗಿ ಕವಿ ಅಂತ ನಿಲ್ಲಿಸ್ತಾರೆ. ಹನುಮಂತ ದೇವರಿಗೆ ಸಮಸ್ಯೆ ಆಯಿತು. ಅವನನ್ನು ದೂಡಿಕೊಂಡು ಹೋಗೋಣ ಹೆಣ್ಮಗಳು ಮುಟ್ಲಿಕ್ಕಾಗುವುದಿಲ್ಲ. ಬ್ರಹ್ಮಚಾರಿ ಅವನು, ಬ್ರಹ್ಮಚರ್ಯ ನಿಧರ್ಮೈ ಅಂತ ಹೇಳ್ತಾರೆ. ಮಹಾಬ್ರಹ್ಮಚಾರಿ ಹನುಮಂತ ಮೂರು ಬಿಡುವುದಿಲ್ಲ. ಅವರು ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲ. ಅವ್ರು ಹೇಳಿದ್ರು ನಾನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ನಾನು ರಕ್ಷಣೆ ಮಾಡ್ಬೋದು, ಲಂಕೆಯ ರಕ್ಷಣೆ ಜವಾಬ್ದಾರಿ ಹೊತ್ತವರು ನಾನು ಇಲ್ಲಿ ಕೂದಲೇ ಅವನ ರಕ್ಷಣೆಗೋಸ್ಕರವಾಗಿ. ಹಾಗಾಗಿ ನನ್ನನ್ನು ನೀರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಟೋಗಿಲ್ಲ. ನನ್ನ ಹೇಳ್ತಾ ಹೋಗ್ಲಿಕ್ಕೆ ಬಂದವ ಅಂದ, ನಾನು ಹೊರಗೆ ಹೋಗ್ಲಿಕ್ಕೆ ಬಂದವ ನಾನು, ಅವ್ರು ಬಿಡುವುದಿಲ್ಲ ಅಂತ ಹೇಳಿ. ಎಂತಹ ಸೊತ್ತು ನೋಡಿ ಈ ಮಗಳಿಗೆ. ಇಂತಹ ಸಮರ್ಥವಾದ ಹನುಮ ಇಲ್ಲಿ ಬಂದರೆ ನಡೆದಾಗ ಹನುಮಂತ ದೇವರು ವಾಮಾಂಗುಲಿ ಅಂತ ಹೇಳ್ತಾರೆ. ಎರಡನೆಯ ಬೆರಳನ್ನು ಮುಷ್ಟಿ ಹಿಡಿದು ಜೋರಾಗಿ ತಿರುಗಿಸ್ತಾರೆ. ಅವಳು ಮುಟ್ಲಿಲ್ಲ. ಆಗ ಏನು ಗಾಳಿ ಬಂತು, ಆ ಗಾಳಿಯಲ್ಲಿ ಎಷ್ಟೋ ದೂರ ಹೋಗಿ ನಿಂತಾರೆ. ನೀವು ಚಟುಸುನಾಮಿ ಅಂತಾನೆ ಹೇಳಿದೆ. ಇದೆ ಆ ಲಂಕೆಯ ರಕ್ಷಣೆ ಮಾಡಬೇಕಂತ ಆ ಹೆಣ್ಮಗಳು ಬಿತ್ತು ಮೂರ್ಛನಾಗಿ ಇರ್ತಾರೆ. ಇದು ಹನುಮಂತ ದೇವರ ಸಾಮರ್ಥ್ಯ. ಆದರೆ ರಾಮನ ವಿರೋಧ ಶಕ್ತಿಗಳನ್ನು ಕಾಯಬೇಕು ಅಂತ ನೀವು ಹೊರಟ್ರೆ ನಿಮಗೆ ಮೂರ್ಛೆ ಬರುವ ದೇವರು ಹನುಮ. ಹಾಗಾಗಿ ಭಗವಂತನ ವಿರೋಧಿಗಳನ್ನು ಎಂದೂ ತರಬೇಡಿ, ಪ್ರೋತ್ಸಾಹವೂ ಕೊಡಬೇಡಿ. ಕೊನೆಗೆ ಆ ಮೂರ್ಛೆಯಿಂದ ಹೇಳುತ್ತಾಳೆ, ಎದ್ದು ನೋಡ್ತಾಳೆ. ಹನುಮಂತ ದೇವರ ಜ್ಞಾನ ಬರುತ್ತೆ, ಅವಳಿಗೆ ಸಂತೋಷ ಆಗುತ್ತೆ. ಅವಳು ಹೇಳ್ತಾಳೆ, ಕವಿ ಮುಕ್ತ ಸಂಚಾರ ಮಾಡುವ ನಾನು ಬಿಡ್ತೇನೆ ದಾರಿ. ನನಗೆ ಅನಿಸ್ತು ಕೆಟ್ಟು ತಿಂದು ಬಿಡ್ತಾಳೆ. ಅಂದ್ರೆ ಪಾಪದವರು ಮೊದಲು ಬಿಡುವುದಿಲ್ಲ. ನಾನು ಜೋರು ಮಾಡಿದ್ರೆ ಕೈ ಮಾಡಿದ್ರೆ ಬಿಡ್ತಾರೆ ದಾರಿ. ಹಾಗಲ್ಲ ಅಂತಿದ್ದೆ ರಾಮಾಯಣ. ಅವಳಿಗೆ ಗೊತ್ತಾಗುತ್ತೆ, ಜ್ಞಾನೋದಯ ಆಯ್ತಂತ, ಯಾರು ಹನುಮ ಅಂತ ಗೊತ್ತಾಯ್ತಂತ. ಹೋಗ ನೀನು ದಾರಿ ಬಿಟ್ಟಿದ್ದೇನೆ ಎಲ್ಲ ಕಥೆ ಹೇಳ್ತಾರೆ. ಬ್ರಹ್ಮದೇವರು ನನಗೆ ಹೇಳಿದ್ದಾರೆ, ಯಾವಾಗ ಕಥೆಯಿಂದ ನಿಮಗೆ ಪರಾಜಯ ಅವತ್ತು ಲಂಕೆಯ ಅಧಪತನ. ಹಾಗಾಗಿ ನೀವು ಹೋಗು, ಲಂಕೆ ಮುಗಿ, ಲಂಕೆಯ ರಕ್ಷಣೆ ಮಾಡುವ ಜವಾಬ್ದಾರಿ ನನಗಿಲ್ಲ ಅಂತ ಆ ಲಂಕಿನಿ ಅಲ್ಲಿಂದ ಹೊರಟು ಹೋದ್ದು ಅಂತ ರಾಮಾಯಣ. ಇದು ಹನುಮಂತ ದೇವರ ವಿವೇಕವನ್ನು ಎಲ್ಲೆಲ್ಲಿ ಹೇಗೆ ವರ್ತಿಸಬೇಕು ಅಂತ. ಸುರಸೇನೆ ಒಂದು ಕ್ರಮ, ಬಾಯೊಳಗೆ ಹೋಗಿ ವಾಪಸ್ ಬಂದರು, ತಿರುಗೆಯನ್ನು ಕೊಂದು ಹೊರಗೆ ಬಂದರು, ಲಂಕಿನಿಯನ್ನು ದೂರದಿಂದ ಗಾಳಿಯಿಂದ ಜೀವಿಸಿದರು. ಇಷ್ಟೇ. ಯಾಕೆಂತಂದ್ರೆ ವಜ್ರಾದಿಗಳು ಹೇಳ್ತಾರೆ, ಲಂಕಿನಿ ಯಾರು ಅಂತಂದ್ರೆ ದುರ್ಗಾ ಪರಿವಾರಕ್ಕೆ ಸೇರಿದ ಒಬ್ಬಳು ದೇವತೆ ಅಂತ ಹೇಳ್ತಾರೆ. ಹಾಗಾಗಿ ಕಾಯುವ ಜವಾಬ್ದಾರಿ ವಹಿಸಿರ್ತಕ್ಕಂಥವಳು ಅವಳು ಲಂಕಾ ಪರಿವಾರ ದೇವತೆ, ದುರ್ಗಾ ಪರಿವಾರ ದೇವತೆ ಲಂಕಾಭಿಮಾನಿಯಾಗಿ ಅಲ್ಲಿ ಕಾದಿತ್ತು. ಯಾವಾಗ ಹನುಮಂತದೇವರು ಬಂದರು,
ಅಂದರೆ ರಾಮದೇವರ ಪ್ರತಿನಿಧಿಯಾಗಿ ಲಂಕೆಯ ಪ್ರವೇಶವನ್ನು ಬಯಸಿ ಬಂದರು. ಆಗ ಆ ದುರ್ಗೆ ಪ್ರಜೆ ಪರಿವಾರ ದೇವತೆ ದಾರಿ ಬಿಟ್ಟುಕೊಟ್ಟಂತೆ, ಹೊರಟುವಂತೆ. ಇವತ್ತಿನಿಂದ ನಾನು ರಕ್ಷಣೆ ಮಾಡುವ ಜವಾಬ್ದಾರಿ ನನಗಿಲ್ಲ. ಯಾಕೆಂತಂದ್ರೆ ಇದು ರಾಮದೇವರ ಚಿತ್ತಕ್ಕೆ ಬರಲಿಲ್ಲ, ಹನುಮನಿಯ ಚಿತ್ತಕ್ಕೆ ಬರಲಿಲ್ಲ, ಹಾಗಾಗಿ ನನ್ನ ಇಲ್ಲಿ ಪಾತ್ರ ಇಲ್ಲ ಅಂತ ಆ ದೇವತೆ ಆ ಲಂಕೆಯನ್ನು ಬಿಟ್ಟು ಹೊರಟು ಬಂತು. ಇಬ್ಬರು ಕಾಯುವವರಿತ್ತು ಲೌಕಿಕವಾಗಿ, ಒಬ್ಬಳು ಲೌಕಿಕವಾಗಿ, ಒಬ್ಬಳು ದೇವತೆಯಾಗಿ. ಸಿಂಹಿಕೆ ಮೊದಲು ಅಟ್ಯಾಕ್ ಮಾಡಿದ್ದೇ ಹನುಮಂತೇವ ಸಿಂಹಿಕೆ, ಅನಂತರ ಲಂಕಾದಿ ಲಂಕಿನಿಯನ್ನು ಇಬ್ಬರನ್ನು ದೂರಗೊಳಿಸಿದ ಮೇಲೆ ಲಂಕೆಗೆ ಅಸ್ತಿತ್ವ ಇಲ್ಲ. ಒಂದು ರೀತಿಯಲ್ಲಿ ದುರಂತದಲ್ಲಿ, ನಾಶದ ಅಂಚಿನಲ್ಲಿ ಲಂಕೆಯ ಸ್ಥಿತಿ ಇದೆ. ಹನುಮಂತೇವರು ಆ ಲಂಕೆಯನ್ನು ಅಲ್ಲಿಂದ ಕಳುಹಿಸಿಕೊಡ್ತಾರೆ. ದುರ್ಗಾ ಪರಿವಾರ ದೇವತೆಯನ್ನು ಕಳುಹಿಸ್ತಾರೆ. ನಮ್ಮ ಮನೆಗೆ ರಕ್ಷಕಿಯಾಗಿ ದುರ್ಗೆ ಇರ್ಬೇಕಂತ ಮೊದಲಾದ ಒಂದು ಕಡೆ ಹೇಳ್ತಾರೆ. ದುರ್ಗಾ ಅಂತಂದ್ರೆ ಕೋಟೆ ಅಂತ ಅಂತಾರೆ. ನಮಗೆ ಕೋಟೆ ಆಡಿರೋಳು ದುರ್ಗಾದೇವಿ. ಅವಳ ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕೋಟೆ ಒಳಗೆ ಯಾರೂ ಪ್ರವೇಶ ಮಾಡ್ಲಿಕ್ಕಾಗಲಿಲ್ಲ. ನಮಗೆ ಎರಡು ಮನೆ, ಒಂದು ನಾವು ಇರುವ ಕಲ್ಲು ಮಣ್ಣು ಸಿಮೆಂಟಿನ ಮನೆ, ಇನ್ನೊಂದು ಈ ಪಂಚಭೂತಗಳ ಮನೆ. ಎರಡು ಮನೆ ನಮಗಿದೆ. ಈ ಎರಡು ಮನೆ ರಕ್ಷಣೆ ಮಾಡಲಿಕ್ಕೂ ದುರ್ಗೆಯ ಅನುಗ್ರಹವಿತ್ತು. ಹಾಗಾಗಿ ಅವಳ ರಕ್ಷಣೆಗೆ ಒಳಪಟ್ಟಾಗ ಯಾರು ಏನು ಮಾಡಲಿಕ್ಕಾಗುವುದಿಲ್ಲ. ನೀನು ದುರ್ಗೆ ಅಂದ್ರೆ ನನಗೆ ಕೋಟೆ ಅಂತ ಮರ್ಯಾದರಿಗೆ ಹೇಳಿತ್ತು. ರಾವಣನಿಗೆ ಅಂತಹ ಪುಣ್ಯ ಹೊಂದಿತ್ತು. ಲಂಕೆಯ ಪರಿವಾರ ದೇವತೆ, ದುರ್ಗೆಯ ಪರಿವಾರ ದೇವತೆ ಲಂಕಾಭಿಮಾನಿನಿಯಾಗಿ ಲಂಕೆಯನ್ನು ರಕ್ಷಣೆ ಮಾಡ್ತೀವಿ. ಹಾಗಾಗಿ ರಾವಣನಿಗೆ ಯಾವ ಭಯವೂ ಇರಲಿಲ್ಲ, ಯಾವ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಹನುಮಂತೇವರು ಮಾಡಿದ ಕೆಲಸ ಇದು ಪಟ್ಟಣದಲ್ಲಿ ಆ ಪರಿವಾರ ದೇವತೆಯಂತೆ ದುರ್ಗೆಯನ್ನೇ ಅಲ್ಲಿಂದ ಹೊರಗೆ ಕಳಿಸುವ ಕೆಲಸ ಮಾಡಿದರು. ಯಾವಾಗ ದುರ್ಗೆ ಹೊರಗೆ ಕಾಲಿಟ್ಟರು, ರಾವಣನ ಊರಿಗೆ ವಿನಾಶ ಸನ್ನಿಹಿತಾಯಿತು. ಹೇಳಿದಳು ಹನುಮ ಸ್ವಚ್ಛಂದವಾಗಿ ಒಳಗೆ ಪ್ರವೇಶ ಮಾಡು. ಹನುಮಂತೇವರು ಒಳಗೆ ಪ್ರವೇಶ ಮಾಡಿ ಹೇಗೆ ಪ್ರವೇಶ ಮಾಡಿದರು? ರಾಮಾಯಣ ಹೇಳ್ತದೆ, ನಾವು ಕಾಲಿರುವಾಗ ಎಷ್ಟು ಜಾಗರೂಕರಾಗಿರಬೇಕು. ಬಾಲಪಾದಂಕ್ಷಿತ್ಯ ಅಂತ ಹೇಳಿದ್ದಾರೆ. ಹನುಮಂತದೇವರು ಲಂಕೆಗೆ ಕಾಲಿರಬೇಕು, ಎಡಕಾಲನ್ನಿಟ್ಟು ಲಂಕೆಯೊಳಗೆ ಪ್ರವೇಶ ಮಾಡಿದರು. ಶಾಸ್ತ್ರ ಹೇಳುತ್ತೆ, ಎಡಕಾಲಿಟ್ಟು ನಮ್ಮ ಮನೆಯೊಳಗೆ ಯಾರು ಬರ್ತಾರೆ ಅವರು ನಮ್ಮ ಶತ್ರುಗಳು ಅಂತ. ನಮ್ಮ ಮನೆಗೆ ಬರುವಾಗ ನಾವು ನೋಡಬೇಕಾದ್ದು ಮುಖ ಅಲ್ಲ, ಅವರ ಕಾಲು ನೋಡ್ಬೇಕು. ಎಡಕಾಲಿನೊಳಗೆ ಬಂದರು ಅಂದ್ರೆ ಅವರ ಕಾಲನ್ನು ದೂಡಿ ಬಲಕಾಲು ಎಳೆದು ಹೊರಗೆ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಎಡಗಾಲಿಟ್ಟು ಬಂದ ಅಂದ್ರೆ ನನಗೆ ಮನೆಗೆ ಮಾಟ ಮಂತ್ರ ತಂತ್ರ ಮಾಡಿದ ಅಂತ ಶತ್ರು ಸ್ಥಳದಲ್ಲಿ ಇರುವವ. ಹನುಮಂತ ದೇವರು ಲಂಕೆಗೆ ಶತ್ರು ಆಗಬೇಕಾಗಿ, ಹಾಗಾಗಿ ಎಡಕಾಲನ್ನಿಟ್ಟು ಬಂದರು. ನಮ್ಮ ಹುಡುಗರು ಮಾಡುವ ಕೆಲಸನೇ ಇಂತ. ಶಾಲೆಯಿಂದ ಮಕ್ಕಳು ಬರ್ತಾರೆ, ಎಡಗಾಲಿಟ್ಟೇ ಬರ್ತಾರೆ. ನೀವು ಬರೀ ಹುಡುಗರಿಗೆ ಹುಡುಗ ಬೈಬರಂತೆ, ಎಡಗಾಲಿಟ್ಟು ಬರಬೇಡ, ಸ್ವಾಮಿಗಳು ಹೇಳಿದ್ದಾರೆ ಎಡಗಾಲಿಟ್ಟು ಬರಬಾರದು. ಅವಾಗ ಹೇಳಿದಂತೆ ನಮ್ಮ ಮೇಷ್ಟ್ರು ಹೇಳಿಕೊಟ್ಟದ್ದೇ ಹಿಂಗೆ ಅಂತ ಹೇಳಿದ್ದಾರೆ. ಏನು ಹೇಳಿಕೊಟ್ಟರು? ಲೆಫ್ಟ್ ರೈಟ್ ಅಂತ ಹೇಳಿಕೊಡ್ತಾರೆ. ಹಾಗಾಗಿ ಲೆಫ್ಟ್ ಮೊದಲು ರೈಟ್ ನಂತರ ಮಕ್ಕಳು ಎಲ್ಲಿ ಸಾಕ್ಷಿಗಳು ಮಾಡಬೇಕು ಶಾಲೆಯಲ್ಲಿ ಹೇಳಿಕೊಟ್ಟದ್ದು ಮನೆಯಲ್ಲಿ. ಹಾಗಾಗಿ ಮನೆಯಲ್ಲಿ ಬರುವಾಗ ಲೆಫ್ಟ್ ಆಮೇಲೆ ರೈಟ್. ಶಾಲೆಯಲ್ಲಿ ಹೇಳಿಕೊಟ್ಟದ್ದು ತಪ್ಪು ಅಲ್ಲ. ಯಾಕೆಂದ್ರೆ ಮಿಲಿಟರಿ ಅವರು ಹೇಗಿರ್ಬೇಕು, NCC ಹೇಗಿರ್ಬೇಕು, ಅವರು ಯುದ್ಧಕ್ಕೆ ಹೋಗುವವರು. ಯುದ್ಧಕ್ಕೆ ಹೋಗುವುದಂದ್ರೆ ಮನೆಯಲ್ಲಿ ಯುದ್ಧ ಮಾಡುವುದಲ್ಲ, ಯುದ್ಧ ಮಾಡುವುದು ಶತ್ರುಗಳ ಜೊತೆಗೆ, ಪರರಾಷ್ಟ್ರದ ಜೊತೆಗೆ. ಹಾಗಾಗಿ ಶತ್ರು ರಾಷ್ಟ್ರದ ಜೊತೆಗೆ ಯುದ್ಧ ಮಾಡುವಾಗ ಅದು ಶತ್ರುಗಳೇ. ಆದ್ದರಿಂದ ಲೆಫ್ಟ್ ಈಸ್ ಫಸ್ಟ್ ಅಲ್ಲ, ಎಡಗಾಲು ನೋಡಬಿಡ್ಬೇಕಲ್ವ, ಆಮೇಲೆ ರೈಟ್ ಅದು ಸರಿ. ಅಂದ್ರೆ ಯುದ್ಧಕ್ಕೆ ಹೋಗುವಾಗ ಲೆಫ್ಟ್ ರೈಟ್ ಎಂಬುದು ಸರಿ, ಆದ್ರೆ ಮನೆಗೆ ಬರುವಾಗ ಲೆಫ್ಟ್ ರೈಟ್ ಅಲ್ಲ, ರೈಟ್ ಲೆಫ್ಟ್. ಇದು ನಾವು ಹೇಳಬೇಕಾದ. ಶಾಲೆಯಲ್ಲಿ ಏನು ಕಲಿಸಬೇಕೋ ಅದನ್ನು ಕಲಿಸ್ತಾರೆ ಎಷ್ಟು ಸರಿ, ಆದ್ರೆ ಮನೆಯಲ್ಲಿ ಏನು ಕಲಿಸಬೇಕೋ ಅದು ಸರಿ ಅಪ್ಪ ಮನೆಗಿದೆ. ಶಾಲೆಯಲ್ಲಿ ಕಲಿಸ್ತಾರೆ ಅಂತ ಮಕ್ಕಳ ಬಗ್ಗೆ ನಾವು ಉಪೇಕ್ಷೆ ಮಾಡಿದ್ರೆ ಅದಕ್ಕೆ ನಾವೇ ಜವಾಬ್ದಾರರಾಗ್ತಾರೆ ಆಗ್ತೇವೆ ನಾವು. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ಸಂಪ್ರದಾಯ
ಅದನ್ನು ಚಿಕ್ಕ ವಯಸ್ಸಿನಲ್ಲಿ ಹೇಳಿಕೊಟ್ರೆ ಕೊನೆ ತನಕ ಅವರು ಬಿಡುವುದಿಲ್ಲ. ನೀವು ಚಿಕ್ಕಂದ್ರಲ್ಲಿ ಮಗು ಪಾಠ ಅಂತ ಹೇಳಿದ್ರೆ ಅದು ದೊಡ್ಡದಾಗುವಾಗ ಮಗು ಹೋಗಿ ಗುಮ್ಮ ಆಗಿಬಿಡುತ್ತೆ. ನೀವು ಹೇಳಿದ್ರೆ ಎಂಥರೂ ಕೇಳೋದಿಲ್ಲ. ಕೊನೆಗೆ ಮಾತ್ರ ನಿಮ್ಮ ತಲೆಗೆ ನೀವೇ ಕೈ ಇಟ್ಟಾಗ ಆಗುತ್ತೆ. ಹಾಗಾಗಿ ನಿತ್ಯ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು, ಹೇಗಿರ್ಬೇಕು, ಹೇಗಿರಬಾರ್ದು, ಯಾವುದು ನಮ್ಮ ಧರ್ಮ, ಇದರ ಬಗ್ಗೆ ದಿನನಿತ್ಯ. ಅದು ಒಂದು ಸಲ ಕೇಳಿದ್ರೆ ಪರಿಣಾಮ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ದಿನ ಕೇಳಿ ಹೇಳಿ 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 ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಮಗೆ ಗುರುಗಳು ದಿನನಿತ್ಯ ಒಂದು 5 ನಿಮಿಷ ಹೇಳ್ತಿದ್ರು ಮಂಗಳಾಷ್ಟಕ ಹೇಳಿದ ಮೇಲೆ. ಅದು ಎಷ್ಟು ಪ್ರಭಾವ, ಆಗ ಎಷ್ಟಾಯಿತೋ ಗೊತ್ತಿಲ್ಲ. ಈಗಂತದೆಲ್ಲ ನನಗೆ ಬರುತ್ತೆ. ಮನೆಯ ಜವಾಬ್ದಾರಿ ಇಷ್ಟಿದೆ. ಶಾಲೆಯಲ್ಲಿ ಏನು ಹೇಳಿಕೊಡ್ತಾರೆ ಲೆಫ್ಟ್ ರೈಟ್ ಹೇಳಿಕೊಟ್ಟು ಈ ಉದಾಹರಣೆ ಇಂಥದ್ದು ಸಾವಿರ ಹೇಳಿಕೊಡ್ತಾರೆ ನಮಗೆ ಆಗಲೇ ಇದ್ದಾರೆ. ಅದು ಅನಿವಾರ್ಯ. ಅದನ್ನೆಲ್ಲ ನಾವು ಮಕ್ಕಳಲ್ಲಿ ಗಮನಿಸಿ ಅದನ್ನು ತಿದ್ದುವ ಕರ್ತವ್ಯ ನಾವು ಮಾಡಬೇಕಾದ್ದು. ಹನುಮ ಎಡಕಾಲಿಟ್ಟು ಪ್ರವೇಶ ಮಾಡಿದ್ದಾನೆ. ಹನುಮತ್ತೇವರು ಎಡಕಾಲಿ ಇಟ್ಟರೇನು ಬಲಕಾಲಿ ಇಟ್ಟರೇನು ಎಲ್ಲ ಒಂದೇನೆ. ಇಂಥದ್ದು ಆಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಹಾಗೇ ಆಗ್ತದೆ. ಹನುಮತ್ತೇವರು ಲಂಕೆಯ ಮೇಲೆ ಒಳಗೆ ಪ್ರವೇಶ ಮಾಡಿದ್ದಾರೆ. ಎಂತಹ ಲಂಕೆಯ ಸ್ಥಿತಿ ಇತ್ತು ಅಂತಂದ್ರೆ ಆಶ್ಚರ್ಯ ಆಯ್ತಂತೆ ಹನುಮಂತೇವರಿಗೆ. ಏನು ಅಂತಂದ್ರೆ ವೇದಧ್ವನಿ ಕೇಳಲಿಕ್ಕೆ ಪ್ರಾರಂಭ ಆಯ್ತಂತೆ. ಒಂದು ಕಡೆ ಕಿವಿ ಹೋಗ್ತಾರೆ, ಋಗ್ವೇದ ಕೇಳಲಿಕ್ಕೆ ಪ್ರಾರಂಭ ಆಯ್ತು. ಇನ್ನೊಂದು ಕಡೆ ಎದುರ್ಬೇಕು, ಮತ್ತೊಂದು ಕಡೆ ಸಾಮವೇದ. ಹನುಮಂತೇವರಿಗೆ ನಂಬಲಿಕ್ಕಾಗಿಲ್ಲ. ನಾನು ಎಲ್ಲಿದ್ದೇನೆ? ಅಯೋಧ್ಯೆಯಲ್ಲಿದ್ದೇನಾ, ಕಿಷ್ಕಿಂಧೆಯಲ್ಲಿದ್ದೇನಾ, ಲಂಕೆಯಲ್ಲಿದ್ದೇನಾ? ಈ ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮಗೆ ಸಂಸ್ಕಾರ ಇದ್ರೆ ಕೆಲವು ಸಲ ಎಲ್ಲಿ ಹೋಗಿರ್ತೇವೆ ಕೂತಲ್ಲೂ ನಮಗೆ ಈ ಉಪನ್ಯಾಸ ಕೇಳಿ ಕೆಲಸ ಉಪನ್ಯಾಸನೇ ಕೇಳಲಿಕ್ಕೆ ಪ್ರಾರಂಭ ಆಗಿದೆ. ಅದು ಭ್ರಮೆ ನಮಗೆ. ಹನುಮ ಎನಿಸಿಕೊಂಡ ಕೇಳಿ 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 ಸಂಸ್ಕಾರ ಇಲ್ಲ. ಸರಿಯಾದ ನೋಡ್ತಾನೆ, ಅಲ್ಲಿ ಕೂತು ವಿದ್ವಾಂಸರು ರಾಮಾಯಣ ಮಾಡ್ತಾ ಇದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ. ನನಗೆ ಆಶ್ಚರ್ಯ ಆಯಿತು. ಇದು ರಾವಣರು ಲಂಕೆ ಬೇರೆಯವರು ದ್ವೇಷ ಮಾಡುವ ದೇವತೆಗಳನ್ನು ವಿರೋಧಿಸುವ ರಾವಣ. ಇವರನ್ನು ವೇದ, ವೇದಪಾರಾಯಣ, ಜಪ, ತಪ ಇದೆಲ್ಲ ಎಂತದ್ದು? ಇದಕ್ಕೆ ಹೇಳ್ತಾರೆ ಇದು ರಾಜಕೀಯ. ರಾಜಕೀಯ ಇವರು ಹೇಳಲಿಕ್ಕೆ ಹೊರತು ಅನುಷ್ಠಾನಕ್ಕಲ್ಲ. ನೀವು ಪೇಪರಲ್ಲಿ ಗೊತ್ತಿಲ್ಲ, ರಾಜಕೀಯದವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ವೇದ ನಿಷೇಧ ಮಾಡಬೇಕು, ವೇದಜ್ಞರು ಬಹಿಷ್ಕಾರ ಹಾಕಬೇಕು, ಜಪ ಮಾಡಬಾರದು, ದೇವಸ್ಥಾನ ಇಲ್ಲವೇ ಇಲ್ಲ. ನೀವು ನೋಡಿ ಅಂತ ರಾಜಕೀಯದವರು ಎಲ್ಲಿರ್ತಾರೆ? ರಾತ್ರಿ ಹೊತ್ತಿನಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ, ಇಲ್ಲ ಭಟಗಳೆಲ್ಲ ಅವರ ಮನೆಯಲ್ಲಿ ಇರ್ತಾರೆ. ಇದೊಂದು ರಾಜಕೀಯ. ರಾವಣ ಹೇಳಿಕೊಟ್ಟ ರಾಜಕೀಯ. ಎಷ್ಟು ರಾಜಕೀಯ ಇದೆ ಅಂತಂದ್ರೆ ನಮ್ಮ ರಾಜಕೀಯದವರು ನಾವು ಹಿಮಾಲಯದಲ್ಲಿ ಗಟ್ಟಿಯಾಗಬೇಕು ಅಂತ ಎಷ್ಟು ಕೋಣಗಳಿಗೆ ಹೋಮ ಮಾಡ್ತಾರೆ. ಕೇಳಿ ಗುಟ್ಟಲ್ಲಿ ಕೇಳಿದ್ರೆ ಹಾಗೆ ನಮ್ದು ಸಂಸ್ಕೃತಿ ಧರ್ಮ ಇಂಥದ್ದು ಅಂತ ಹೇಳ್ತಾರೆ. ಎದುರಲ್ಲಿ ಗರ್ಭದಲ್ಲಿ ವೇದಜ್ಞರು ಬಹಿಷ್ಕರಗಳು ಅಂತ ಹೇಳ್ತಾರೆ. ಇದು ರಾವಣ ಹೇಳಿಕೊಟ್ಟದ್ದು. ರಾವಣ ಸ್ಟೇಟ್ಮೆಂಟೇ ಹಾಗೆ, ದೇವತೆಗಳಿಗೆ ಪೂಜೆ ಮಾಡಬೇಡಿ, ರಾವಣನಿಗೆ ಪೂಜೆ ಮಾಡಿ. ಆದರೆ ರಾವಣ ಮಾತ್ರ ತನ್ನ ಊರಿನಲ್ಲಿ ವೇದಪಾರಾಯಣಾದಿಗಳನ್ನು ಶಿಸ್ತುಬದ್ಧವಾಗಿ ಮಾಡಿಸಿದ್ದಾರೆ. ಹೋಮ ಹವನಾದಿಗಳು ವ್ಯವಸ್ಥಿತವಾಗಿ ನಡೀತಿತ್ತು. ಹಾಗೆ ಅಷ್ಟೇ ಸಂಬಳವೇ ಅಷ್ಟಕ್ಕೆ. ರಾವಣಿಗೆ ಒಳ್ಳೆದಾಗಲಿ, ಲಂಕೆಗೆ ಚೆನ್ನಾಗಿರ್ಲಿ, ರಾವಣ ಅಧಿಕಾರ ಸುಸ್ಥಿರವಾಗಿರ್ಲಿ ಸಂಕಲ್ಪ ಮಾಡಿ ಪಾರಾಯಣ, ಪೂಜೆ, ಜಪ ಇದೆಲ್ಲ ಒಂದು ಕಡೆ ನಡೆಸಿದ್ದಾರೆ. ಹನುಮ ನೋಡಿದ ಒಂದು ಕಡೆಯಲ್ಲಿ ಇಂತಹ ವೈದಿಕ ಹನುಮ ಮುಂದೆ ಸಾಕ್ತಾನೆ. ನೋಡ್ಬೇಕಾಗದಿದ್ದ ಸ್ಥಿತಿಯಲ್ಲಿ ನೋಡ್ತಾನೆ ಎಲ್ಲ ಹೆಣ್ಮಕ್ಕಳು ಮರೆಯುತ್ತಾರೆ. ಯತ್ರ ತತ್ರ ವಸ್ತ್ರ ಇಲ್ಲದೆ ನಿವಾಸಗಳಾಗಿ ಕುಡಿದು ಮಾನವ ಏನು ಎಚ್ಚರವಿಲ್ಲದೆ ಬಿದ್ದಿದ್ದಾನೆ. ಹನುಮ ಮುಂದೆ ಸಾಗಿದ. ಎಲ್ಲ ಮನೆಗಳನ್ನು ನೋಡಿಕೊಂಡು ಬಂದಾನೆ. ಎಲ್ಲ ಮನೆಗಳಿಗೂ ಪ್ರವೇಶ ಮಾಡಿದ್ದಾನೆ. ಹೇಳಿದ್ರೆ ಪುಟ್ಟ ರೂಪದಲ್ಲಿ ಯಾವ ಮನೆಗಳಿಗೂ ಪ್ರವೇಶ ಆಗ. ರಾತ್ರಿ ಆದ್ರಿಂದ ಎಲ್ಲ ಗಾಳನಿದ್ರೆಯಲ್ಲಿದ್ದಾರೆ. ಎಲ್ಲರ ಮನೆಗಳಿಗೂ ಪ್ರವೇಶ ಮಾಡಿದ. ಎಲ್ಲ ಕಡೆ ಹುಡುಗಾಟ. ಆದರೆ ಸೀತೆ ಮಾತ್ರ ಎಲ್ಲಿಯೂ ಸಿಗಲಿಲ್ಲ. ಹಾಗಾದ್ರೆ ಎಲ್ಲಿದ್ದಾರೆ ಸೀತೆ? ಹುಡುಕುದು ಎಲ್ಲಿ? ಹೇಗೆ? ಮತ್ತೊಂದು ಸುತ್ತು ಬಂದ. ಒಂದು ಮನೆಯೊಳಗೆ ಪ್ರವೇಶ ಮಾಡಿದ. ತುಂಬಾ ಖುಷಿಯಾಗಿದ್ದಂತೆ ಆ ಮನೆಯೊಳಗೆ ಪ್ರವೇಶ ಮಾಡುವಾಗ. ಯಾಕೆಂತಂದ್ರೆ ಅಲ್ಲಿ ಒಬ್ಬ ಹೆಣ್ಮಗಳು ಆರಾಮವಾಗಿ ಮಲಗಿದ್ದಾರೆ. ದುರದೃಷ್ಟಿಯಾಗಿರ್ತಕ್ಕಂಥ ಹೆಣ್ಮಗಳು ಅವಳು.
ಮುಡಿಯಲ್ಲಿ ತುಂಬಾ ಪುಷ್ಪವನ್ನು ಮುಡಿದುಕೊಂಡಿದ್ದಾಗ, ಮೂಗಲ್ಲಿ ಮೂಗುತಿ, ಕಿವಿಯಲ್ಲಿ ಓಲೆ, ಎಲ್ಲ ಕೈಯಲ್ಲಿ ಮಳೆಗಳು, ಒಳ್ಳೆಯ ಸೀರೆ ರೇಷ್ಮೆ ಉಟ್ಟು ಆರಾಮವಾಗಿ ಮಲಗಿದ್ದಾನೆ. ಅನ್ನಲ್ಲಿಗೆ ತುಂಬಾ ಖುಷಿಯಾಯಿತು. ಸೀರೆ ಸಿಕ್ಕಿದ್ರು, ಸೀರೆಯನ್ನು ನೋಡಿದೆ, ತುಂಬಾ ಖುಷಿಯಾಯಿತು. ಹಾಗಾದ್ರೆ ನಾನು ಬಂದ ಕೆಲಸ ಯಶಸ್ವಿ ಆಯಿತು ಅಂತ ತೀರ್ಮಾನ ಮಾಡಿದ. ತುಂಬಾ ಖುಷಿಯಾದ್ರೆ ನಾವು ಏನ್ ಮಾಡ್ತೇವೆ? ಅದ್ರಲ್ಲಿ ಏನ್ ಮಾಡಿದ? ಈಗ ನೋಡಿ, ಈ ಮಕ್ಕಳು ಪರೀಕ್ಷೆಯಲ್ಲಿ ಓದಿರುವುದಿಲ್ಲ, ಗೊತ್ತು ನಮಗೆ ಮಗಳು ಫೈಲ್ ಆಗ್ತಾನೆ. ನಾವು ಹೇಳ್ತೇವೆ, ಅಯ್ಯೋ ನಿನಗೆ ಶಾಲೆ ಕಳಿಸಕ್ಕಿಂತ ನಾಯಿಯನ್ನು ಶಾಲೆ ಕಳಿಸಿದ್ರೆ ಒಳ್ಳೇದಿತ್ತು, ಅದು ಮಾತಾಡ್ತಿತ್ತು. ಪಾಪ ಇವ್ರಿಗೆ ಅದೇ ಇರ್ತದೆ, ನಾನು ಕೈಯಲ್ಲಿ ಆದ್ರೂ ರಿಸಲ್ಟ್ ನೋಡ್ಲಿಕ್ಕೆ ಅಂತ ಬರ್ತಾನೆ. ನೋಡ್ತಾನೆ, ಅವ್ರು ಫಸ್ಟ್ ಏನು ಖುಷಿ ಗೊತ್ತು. ಅಲ್ಲಿಂದ ಹಾರಿಕೊಂಡು ಬರ್ತಾನೆ ಫೋಟೋ ತೆಗೆದು ಕೆಲವರಲ್ಲಿ ಅಮ್ಮನಿಗೆ ತೋರಿಸ್ಲಿಕ್ಕೆ ಅಂತ. ಅಮ್ಮನಿಗೆ ಬೆನ್ನಿಗೆ ಹೊಡಿತಾನೆ, ಅಪ್ಪನಿಗೆ ಹೊಡಿತಾನೆ, ಸಹೋದರನಿಗೆ ಹೊಡಿತಾನೆ. ಅಯ್ಯೋ ಖುಷಿಯೋ ಖುಷಿ. ಯಾಕೆ ಖುಷಿ? ಇವ ಪಡೆದ ಅಂತಂದ್ರೆ ಅವನು ಮಾರ್ಕ್ಸ್ ಪಡೆದ ಅಂತ ಅರ್ಥ, ಪಾಸ್ ಆಗಿದ್ದಾನೆ. ನಮ್ದೆಲ್ಲ ಹಾಗೆ ತುಂಬಾ ಖುಷಿಯಾದರೆ ಅದರ ಅಭಿವ್ಯಕ್ತಿ ಮಾಡುವ ಎಡೆಯವರಿಗೆ ಬಳಿ ಪಕ್ಕದ ಬೆನ್ನಿಗೆ ಬಂದಿದೆ, ನಾವು ಖುಷಿ ಒಳಗಿದ್ದು ಫಸ್ಟ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ. ಮನುಷ್ಯ ಈ ಖುಷಿಯನ್ನು ಅಭಿವ್ಯಕ್ತಿ ಮಾಡೋದು ಹೇಗೆ ಮತ್ತು ಹೇಳಿ ಬೇರೆ ಮಾರ್ಗ ಇಂಥದ್ದೇ. ಈ ಕಪಿಗಳು ಹಾಗೆಲ್ಲ ತುಂಬಾ ಖುಷಿ ಆಯ್ತು ಕಪಿಗಳಿಗೆ. ಆ ಅನುಭವವನ್ನು ಹೇಗೆ ಅಭಿವ್ಯಕ್ತಿಗೊಳಿಸೋದು? ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಈ ಹನುಮ ಅದನ್ನು ಮರ ಹೊಡಿತಾನೆ, ಆ ಮರಕ್ಕೆ 10 ಮೇಲೆ ಕೆಳಗೆ ಹೋಗಿ ಬಂತಾನೆ. ಖುಷಿ ಅದಕ್ಕೆ ತುಂಬಾ ಖುಷಿ ಆದ್ರೆ ಮಾಡೋದು, ಮರಕ್ಕೆ ಹಾಕೋದು ಕೆಳಗಿಡಿ. ಅದ ಏನ್ ಲಾಭ ಅಂತ ಗೊತ್ತಿಲ್ಲ. ಖುಷಿಯಾಗಿ ನೀವು ಬರೋದು ನಿಮ್ಗೆ ಏನು ಖುಷಿಯಾಗಿ, ಆ ಹೊಲಿಗೆ ನೋವಾಯ್ತು, ನಿಮಗೇನಾಯ್ತು ಖುಷಿ. ನಮಗೆ ಇನ್ನೊಬ್ಬರಿಗೆ ಹೊರದೇ ಒಂದು ಖುಷಿ, ಆ ಕೋಲಿಗೆ ಮರ ಹತ್ತುವುದೇ ಒಂದು ಖುಷಿ, ಇಳಿದು ಇನ್ನೊಮ್ಮೆ ಖುಷಿ, ಹತ್ತುವುದು ಮತ್ತೆ ಖುಷಿ. ಹೀಗೆ ಆಡುವಾಗ ಹವಾಡುವಾಗ ಎಲ್ಲ ಮಾಡಿತು ಆ ಕೋಲಿ. ಸಾಕಾಗಿಲ್ಲ, ಆನಂದ ಇನ್ನೂ ಇತ್ತು. ಹೇಗೆ ನನಗೆ ವ್ಯಕ್ತಿಗೊಳಿಸೋದು? ಕುಟುಂಬ ಕುಚ್ಚಂ, ಆ ಬಾಳ ಇತ್ತನ್ನ ಅದನ್ನು ಕೈಯಿಂದ ಹಿಡಿದು ಒಂಥರ ಬುದ್ಧಿಸ್ತಾನೆ. ಚರಶ್ ಬಾಳ ನಮಗೆ ಬೇಜಾರ, ಯಾಕೆಂದ್ರೆ ಬಾಳ ಇಲ್ಲ, ಏನು ಮಾಡೋದು? ಕುಟುಂಬ ಕುಚ್ಚಂ ಅಂತ ಈ ಕೋತಿಯ ಸ್ವಭಾವ ಅಲ್ಲಿ ಹೇಳ್ತಾರೆ. ಮಂಗ ಹೇಗೆ ಹನುಮ ಇಷ್ಟು ಆನಂದ ಹೊರಗಿದ್ದೆಲ್ಲ ಖಾಲಿ ಆಯಿತು. ಒಂದು ನಿಮಿಷ ಹನುಮ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ಆಲೋಚನೆ ಮಾಡಿದ? ಸೀತೆ ಸಿಕ್ಕಿಲ್ಲ ಅಂತ ಒಂದು ಪ್ರಶ್ನೆ. ಹೌದು ಅಂತ ಹೇಳಿಲ್ಲ ಹನುಮನ ಸಾಕ್ಷಿ. ಯಾಕೆ ಪುನಃ ಹೊರಗೆ ಬಂದ. ಹೆಣ್ಮಗಳು ಮಲಗಿದ್ದು ಹೌದು, ಸರ್ವ ಅಲಂಕಾರ ಭೂಷಿತೆಯಾಗಿ ಮಲಗಿದ್ದಾರೆ. ಹನುಮ ಆಲೋಚನೆ ಮಾಡಿದ, ಒಂದು ವೇಳೆ ಸೀತೆ ಆಗಿದ್ರೆ ಇವಳು ಬರುತ್ತಿಲ್ಲ, ನಿದ್ರೆ ಬರ್ತಿತ್ತ. ರಾಮನನ್ನು ಕಳ್ಕೊಂಡ ವಿರಹ ವೇದನೆಯಿಂದ ಸೀತಾದೇವಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಿದ್ದೆ. ಅಳ್ತಾ ಇಲ್ಲ, ಪ್ರಾಣವಾಗಿ ಬೆಳಕಿದ್ರೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಸೀತೆಯ ಅಂತ ಒಂದು ಪ್ರಶ್ನೆ ಹಾಕೊಂಡು. ಸೀತೆ ಆಗಿದ್ರೆ ಇಂತಹ ರೇಷ್ಮೆ ಜರಿತಾರೆ ಮತ್ತೆ ಪಿತಾಂಬರ ಹುಡುತಿದ್ಲ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಸೀತೆ ಅಂತ ಆಗಿದ್ರೆ ಮುಡಿ ಮುಡಿದು ಪುಷ್ಪವನ್ನು ಮುಡಿತಿದ್ಲ ಮತ್ತೊಂದು ಪ್ರಶ್ನೆ. ಎಲ್ಲ ಆಭರಣಗಳನ್ನು ತೊಟ್ಟಿದ್ದಾಳೆ, ಇದು ನ್ಯಾಯನ? ಇದೆಲ್ಲವನ್ನು ಮೀರಿದ ಪ್ರಶ್ನೆ ಹನುಮನಿಗೆ. ಪಕ್ಕದಲ್ಲಿ ಪರಪುರುಷ ಇದ್ದಾನೆ, ಅವನ ಜೊತೆಗೆ ಮಲಗುವುದು ಸಾಧ್ಯನ? 10 ಕಡೆಯ ರಾವಣ ಇದ್ದಾನೆ, ಹಾಗಾಗಿ ಸೀತೆಯ ಅಂತ ಪ್ರಶ್ನೆ ಮಾಡಿ ಎಲ್ಲರಕ್ಕೂ ಉತ್ತರ ಒಂದೇ, ಅಲ್ಲ ಸೀತೆ, ಅಲ್ಲ ಸೀತೆ, ಅಲ್ಲ. ಹಾಗಾದ್ರೆ ಸೀತೆ ಸಿಗಲಿಲ್ಲ. ಹನುಮಂತೇವರು ಅಳ್ಳಿಕ್ಕೆ ಪ್ರಾರಂಭ ಮಾಡಿ, ಏನಾಯ್ತೀಗ? ನಾನು ಏನೋ ಮಾಡಲಿಕ್ಕೆ ಹೊರಟದ್ದು, ಏನೋ ಆಯ್ತು, ನಾನು ಸಾವಿರೇ ಬೇಕು ಅಂತ ತೀರ್ಮಾನ ಮಾಡ್ತೇನೆ. ಯಾಕೆಂತಂದ್ರೆ ಲಾಭ ಇಲ್ಲ, ನಷ್ಟ ಜಾಸ್ತಿ ಆಯ್ತು. ಲಾಭ ಇಲ್ಲ ಅಂದ್ರೆ ಸೀತೆ ಸಿಗಲಿಲ್ಲ, ಲಾಭ ಇಲ್ಲ, ಏನು ನಷ್ಟ ಆಯ್ತು? ಹನುಮ ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿದ ದೊಡ್ಡ ಸಂಪತ್ತು ಅಂದ್ರೆ
ಬ್ರಹ್ಮಚರ್ಯ ಏನಾಯ್ತು ಈಗ? ಬ್ರಹ್ಮಚರ್ಯ ಹೋಯ್ತು. ನಾನು ಯಾಕೆ ಹೋಯ್ತು? ಇಲ್ಲದ ಹೆಣ್ಮಕ್ಳನ್ನು ನೋಡಿದೆ, ಮನೆಗಳಲ್ಲೂ ಹೋಗಿ ಮನೆಗಳ ಹೆಣ್ಮಕ್ಳ ಮುಖ ನಾನು ನೋಡಿದೆ, ಹಾಗಾಗಿ ನನ್ನ ಬ್ರಹ್ಮಚರ್ಯ ಹೋಯಿತು. ಮನೆಯ ಹೆಣ್ಮಕ್ಳನ್ನು ನೋಡಿದೆ, ನನ್ನ ಬ್ರಹ್ಮಚರ್ಯ ಹೋಯಿತು. ಹಾಗಾಗಿ ನನ್ನ ಸಂಪತ್ತು ಹೋಯಿತು, ಲಾಭ ಏನು ಇಲ್ಲ. ಹಾಗಾಗಿ ಹನುಮನಾಗಿ ಬದುಕಿ ಪ್ರಯೋಜನ ಇಲ್ಲ, ಹಾಗಾಗಿ ಸಾಯುವುದು ಅಂತ ಹನುಮದೇವರು ತೀರ್ಮಾನ ಮಾಡಿ ಎತ್ತರದ ಮರಕ್ಕೆ ಹೋಗಿ ಹಾರಿ ಪ್ರಾಣ ಬಿಡುವುದು ಅಂತ ತೀರ್ಮಾನ ಮಾಡಿ. ಬರೀ ರಾಮಾಯಣ ನಮಗೆ ಎಂತಹ ಮಾರ್ಗದರ್ಶನ ನೀಡುತ್ತೆ. ಹನುಮಂತ ದೇವರು ಒಂದು ಸಲ ಜೀವನದಲ್ಲಿ ತೋರಿಸಿದರು. ನಮಗೆ ಪ್ರತಿನಿತ್ಯ ಆಗುವ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಭಯ, ನಾನು ಸಾಯಬೇಕು. ಮಗ ಪರೀಕ್ಷೆಯಲ್ಲಿ ಕೈದು ನಾನು ಬದುಕಿ ಬೈದು ಸಾಯಬೇಕು ಅಂತ ತೀರ್ಮಾನ. ಅಂಗಡಿ ವ್ಯಾಪಾರ ನಾನು ಬದುಕಿ ಪ್ರಯೋಗ ಇಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ, ಸಾಯಬೇಕು. ನೋಡಿ ರಾಮಾಯಣ ಹೇಳಿ ಚೆನ್ನಾಗಿದೆ, ಅದು ಚಿಂತನೆ ಮಾಡುತ್ತೆ. ನೋಡಿ ಹನುಮಂತೇವರು ಸಾಯಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರಿಗೆ ಸಮಾಧಾನ ಮಾಡಲಿಕ್ಕೆ ಯಾರೂ ಇಲ್ಲ. ತನ್ನ ಸಮಸ್ಯೆಯನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಸರ್ವೆಯಲ್ಲಿ ಹೇಳ್ತಾರೆ ಹನುಮನಿಗೆ. ಎಲ್ಲರ ಅವನ ಪರಿವಾರವೇ ಇರುತ್ತಾರೆ. ಹಾಗಾಗಿ ಹನುಮ ತನ್ನ ಸಾಕ್ಷಿಯ ಜೊತೆಗೆ ಸಂಭಾಷಣೆ ನಡೆಸ್ತಾನೆ. ತನ್ನ ಸಾಕ್ಷಿಯತ್ರನೇ ಇರ್ತಾನೆ. ತನ್ನ ಸಮಸ್ಯೆಯನ್ನು ತನ್ನ ಕೋರ್ಟ್, ತನ್ನ ಸಾಕ್ಷಿ ಜಡ್ಜಿಯ ಮುಂದೆ ಇರ್ತಾನೆ. ನಾನು ಸಾಯ್ಬೇಕಾ ಬದುಕಬೇಕಾ? ಸಾಯ್ಬೇಕು ಯಾಕೆ ಅಂತಂದ್ರೆ ನಾನು ಸರ್ವಸ್ವ ಕಳ್ಕೊಂಡೆ, ಸಾಯ್ಬೇಕು. ಇನ್ನೊಂದು ಕಡೆಯಲ್ಲಿ ಅವನ ಅಂತಃಸ್ಫುರಣೆ ಹೇಳಿತು, ನಾನು ಯಾಕೆ ಸಾಯ್ಬೇಕು ಅಂತ ಕೇಳಿ. ಅಲ್ಲ, ಹೆಣ್ಮಕ್ಕಳನ್ನು ನೋಡಿದೆ, ಹಾಗಾಗಿ ಸಾಯ್ಬೇಕು. ಅವನ ಸಾಕ್ಷಿ ಹೇಳಿತು. ಹೆಣ್ಮಕ್ಕಳನ್ನು ನೋಡ್ಲಿಕ್ಕೆ ಯಾರು ಹೇಳಿದ್ದೇನಿದೆ? ರಾಮ ಹೇಳಿ. ಹಾಗೆ ರಾಮ ಹೇಳಿದ್ದಕ್ಕೆ ನೋಡಿದ್ದು ಅಷ್ಟೇ ಬರುವುದು, ನೀವು ನೋಡಿದ್ದಲ್ಲ. ಹೌದು. ಅಂದ್ರೆ ರಾಮದೇವರು ಹೇಳಿದ್ದಾರೆ, ಹೆಣ್ಮಕ್ಕಳನ್ನು ನೋಡುವಂತೆ ಹೇಳಿಲ್ಲ ನಮ್ಮನಿಗೆ. ಏನು ಹೇಳಿದ್ರು? ಸೀತೆಯನ್ನು ಹುಡುಕೋನು, ಸೀತೆ ಎಲ್ಲಿ ಹುಡುಕೋನು. ಅದಕ್ಕೆ ಹೇಳ್ತಾರೆ ಹನುಮನ ಚಿಂತನೆಯ ಕ್ರಮ ಎಷ್ಟು ಅದ್ಭುತ ನೋಡಿ. ಸೀತೆಯನ್ನು ಹುಡುಕ್ಬೇಕು. ಎಲ್ಲಿ ಹುಡುಕುದು ಸೀತೆಯನ್ನು? ಸೀತೆಯನ್ನು ಇವಾಗ ಅರಣ್ಯದಲ್ಲಿ ಹುಡುಕಿದ್ರೆ ಸೀತೆ ಸಿಗುವುದಿಲ್ಲ. ಸೀತೆಯನ್ನು ಎಲ್ಲಿ ಹುಡುಕ್ಬೇಕು? ಇವತ್ತಿನಲ್ಲಿಯೇ ಹುಡುಕ್ಬೇಕು. ಹೆಣ್ಮಕ್ಕಳ ಮಧ್ಯೆ ಬಿಟ್ಟು ಗಂಡಪ್ಪರ ಮಧ್ಯದಲ್ಲಿ ಸೀತೆಯನ್ನು ಹುಡುಕಲಿಕ್ಕಾಗತ್ತ? ಹಾಗಾಗಿ ನಾವು ಎಲ್ಲಿ ಹುಡುಕ್ಬೇಕಾಯ್ತು? ಹೆಣ್ಮಕ್ಕಳ ಮಧ್ಯದಲ್ಲಿ ಹುಡುಕ್ಬೇಕಾಯ್ತು, ನೋಡ್ಬೇಕಾಯ್ತು. ಸೀತನ ಸೀತನ ಅಂತ ಕಾಣಬೇಕಾಯ್ತು. ನಂದೇನು ತಪ್ಪು? ಹನುಮನ ಸಾಕ್ಷಿ ನಂದು ತಪ್ಪಿಲ್ಲ. ನೋಡಿ, ನಾನು ಒಂದು ವೇಳೆ ಹೆಣ್ಣನ್ನು ನೋಡಿದ್ರೆ ನನಗೆ ಆ ಹೆಣ್ಮಕ್ಕಳ ಚಿತ್ರ ನನ್ನ ಮನಸ್ಸಲ್ಲಿ ಬರಬೇಕು. ಬರುವುದಿಲ್ಲ. ನನ್ನ ಮನಸ್ಸು ಯಾವ ಹೆಣ್ಣಿನ ಚಿತ್ರವನ್ನೂ ತೆಗೆದಿಲ್ಲ. ಹೀಗೆ ಅಲ್ಲ 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 ಅಂತ ಗುರುತಿಸಿದ್ದೆ ಅಷ್ಟೇ ಹೊರತು ಹೆಣ್ಣಿನ ಪ್ರಭಾವ ನನ್ನ ಮೇಲೆ ಆಗಲಿಲ್ಲ. ಯಾಕೆಂತಂದ್ರೆ ನನ್ನ ಮನಸ್ಸು ಅದು ಗಟ್ಟಿ ಇದೆ, ನನ್ನ ಮನಸ್ಸು ಚಚ್ಚಲ ಆಗಲಿಲ್ಲ. ಆದ್ರಿಂದ ಎಲ್ಲ ದೋಷಗಳಿಗೆ ಮೂಲ ಕಾರಣ ಮನಸ್ಸು. ನೋಡುವುದು ಮುಖ್ಯ ಅಲ್ಲ, ಮನಸ್ಸಿನ ಸ್ಪಂದನೆ ಎಷ್ಟಿತ್ತು ಅದು ಬಹಳ ಮುಖ್ಯವಾಗ್ತದೆ. ನೋಡುವುದು ಎರಡು ರೀತಿ, ಮನಪೂರ್ವಕವಾಗಿ ನೋಡುವುದು, ಮನಸ್ಸಿಲ್ಲದೆ ನೋಡೋದು ಅಂತ ಎರಡು ರೀತಿ. ನಾನು ನೋಡಿದ್ದು ಹೆಣ್ಮಕ್ಕಳನ್ನು ಮನಪೂರ್ವಕವಾಗಿ ಅಲ್ಲ, ಬರೀ ದೃಷ್ಟಿಯಿಂದ ನೋಡಿದ್ದಷ್ಟೇ, ಮನಸ್ಸಿನಿಂದ ನಾನು ನೋಡಿಲ್ಲ ನಾನು. ಹಾಗಾಗಿ ನನ್ನ ಮನಸ್ಸಿನ ದೋಷ ಅಲ್ಲ, ಚಾಪಲ ಅಲ್ಲ. ಯಾವಾಗಲೂ ಹಾಗೇನೆ. ಈ ಕಾಳಿದಾಸಂಕರ ಹೇಳ್ತಾನೆ, ಶಕುಂತಲೆ ದುಷ್ಯಂತನನ್ನು ಕಳಕೊಂಡ ವಿರಹವೇಳೆಯಲ್ಲಿ ನಿಮಗ್ನರಾಗಿ ಬಿಡ್ತಾನೆ. ಪ್ರಪಂಚನೇ ಶೂನ್ಯ ಆಗಿತ್ತು. ಅವರು ಮುಖವನ್ನು ಕೈಯಲ್ಲಿ ಇಟ್ಟುಕೊಂಡು ಚಿಂತಾಕ್ರಾಂತರಾಗಿರ್ತಾನೆ. ದೂರ್ವಾಸರು ಮಾತಾಡ್ತಾರೆ ಶಕುಂತಲೆ ಮಾತಾಡೋದೆ ವಿಚಾರಿಸ್ತಾರೆ. ಅಮ್ಮ ಏನು ಕಷ್ಟ, ಏನು ಸಮಸ್ಯೆ? ಉತ್ತರ ಕೊಡೋದಿಲ್ಲ. ಏನು ಬೇಕು? ಉತ್ತರ ಕೊಡೋದಿಲ್ಲ. ನನಗೆ ಉದಾರ ಮಾಡು, ತಿನ್ನಕ್ಕೆ ಆಹಾರ ಕೊಡು, ನೀರು ಕೊಡು. ಶಕುಂತಲೆ ಉತ್ತರ ಕೊಡೋದಿಲ್ಲ. ದೂರ್ವಾಸರು ಶಾಪ ಕೊಟ್ಟು ಹೋಗ್ತಾರೆ. ಗಂಡ ಅವನ ಬಗ್ಗೆ ಚಿಂತೆಯಲ್ಲಿದ್ದಿ, ಆ ಗಂಡ ಮರೆತು ಬಿಡ್ಲಿ, ದುಷ್ಯಂತ ನಿನಗೆ ವಿಸ್ತರಣೆ ಮಾಡಲಿ ಅಂತ ನಿನ್ನ ನೆನಪಿದ್ದೇ ಹೋಗ್ಲಿ. ಅದು ಗೊತ್ತಾಗುತ್ತೆ ಇವಾಗ. ನೋಡಿ,
ಇದು ಶಕುಂತಲೆಯ ಜೀವನ ಅಲ್ಲ, ನಮ್ಮಲ್ಲಿಗೆಲ್ಲರ ಜೀವನ ಇದ್ದದ್ದೇ. ಆ ಶಕುಂತಲೆಗೆ ದುರ್ವಾಸರು ಬಂದದ್ದು, ನೋಡಿದ್ದಾರೆ ದುರ್ವಾಸರನ್ನು, ಕಣ್ಣು ನೋಡಿದ್ದಷ್ಟೇ, ಆದರೆ ಕೆಮರ ಫೋಟೋ ತೆಗೆದಿಲ್ಲ ಅವರು. ದುರ್ವಾಸರು ನೋಡ್ತಾನೆ ಇತ್ತು, ಆದರೆ ಕಂಡದ್ದು ದುಷ್ಯಂತ ಅವನು ಗಂಡ. ದುಷ್ಯಂತ ಬಂದಿದ್ದ, ಮಾತಾಡಿಕೊಂಡು ಹೋಗಿದ್ದ, ನನಗೆ ಏನೂ ಸಂದೇಶ ಕಳಿಸಲಿಲ್ಲ, ಒಂದು ಫೋನೂ ಮಾಡಲಿಲ್ಲ, ಒಂದು ಮಿಸ್ಕಾಲೂ ಕೊಡಲಿಲ್ಲ, ಎಂಥ ಜನ ಅವ ಅಂತ ಹೊರಡ್ತಾ ಇದ್ದ. ಹಾಗಾಗಿ ದುರ್ವಾಸರು ಬಂದ್ರು ಹೋದ್ರು ಏನೂ ಗೊತ್ತಾಗಿಲ್ಲ. ಅಷ್ಟು ಕಿರುಕಿ ಶಾಪ ಬಿಟ್ಟರು ಅವರಿಗೆ ಗಮನಕ್ಕೆ ಬರಲಿಲ್ಲ. ಏನಿದೆ ಇದು ಹೇಳಿ ಶಕುಂತಲ ನಾಟಕ ಹೇಳುತ್ತೆ. ಅದು ಶಕುಂತಲೆ ಕಣ್ಣು ನೋಡಿದ್ದು ದುರ್ವಾಸರನ್ನು ಹೊರತು ಶಕುಂತಲೆಯ ಮನಸ್ಸು ಅದರೊಟ್ಟಿಗೆ ಸ್ಪಂದಿಸಲಿಲ್ಲ. ಅದು ಪರಿಣಾಮ ಬೀರಬೇಕಾದ್ರೆ ಮನಃ ಇಂದ್ರಿಯೇನ, ಮನಸ್ಸು ಇಂದ್ರಿಯ ಜೊತೆಗೆ ಸಂಯುಕ್ತವಾದಾಗ, ಮನಸ್ಸಿನ ಸಹಯೋಗ ಇದ್ದಾಗ ಹೊರಗಿನ ಇಂದ್ರಿಯಗಳು ಪ್ರಭಾವ ಬೀರುತ್ತೆ ಹೊರತು ಬರೀ ಇಂದ್ರಿಯಗಳು ಪ್ರಭಾವ ಬೀರುವುದಿಲ್ಲ. ಎಲ್ಲದಕ್ಕೂ ಕೂಡ ದೋಷ ಅದೋಷಗಳಿಗೆ ಕಾರಣಭೂತವಾದ್ದು ಅದು ಮನಸ್ಸು. ಸರ್ವೇಶಾಮಿ ದೋಷಾಣ ಮೂಲಂ ಮನಃ ಪ್ರವರ್ತಕಂ, ಎಲ್ಲದಕ್ಕೂ ಪ್ರವರ್ತಕವಾದದ್ದು ಮನಸ್ಸು. ಹನುಮಂತೇವರು ಹೇಳ್ತಾರೆ, ಸಚ್ಚನೇ ಸುವ್ಯವಸ್ಥಿತಂ, ನನ್ನ ಮನಸ್ಸು ಚೆನ್ನಾಗಿದೆ, ಎಲ್ಲಿಯೂ ಕೋಪ ಆಗಲಿಲ್ಲ, ಯಾವ ಹೆಣ್ಣನ್ನೂ ಬಯಸ್ತಿಲ್ಲ, ನಾನು ಕಾಣುವ ಅಲ್ಲ, ಹಾಗಾಗಿ ನನಗೆ ದೋಷ ಇಲ್ಲ. ಹನುಮಂತೇವರು ತೀರ್ಮಾನ ಮಾಡ್ತಾರೆ. ಇದು ನಾವು ಮಾಡಬೇಕಾದ ಯುದ್ಧಾನಿತ್ತ ವಿವೇಕ. ಎಷ್ಟೋ ಸಲ ಜೀವನದಲ್ಲಿ ಜಿಗುಪ್ಸೆ ಬರುವುದು ಒಂದು ಚಿಕ್ಕ ಸಂಗತಿಗೋಸ್ಕರವಾಗಿ, ಅದನ್ನು ವಿಶ್ಲೇಷಣೆ ಮಾಡಿದ್ರೆ ದೊಡ್ಡದು ಅಲ್ಲವೇ ಅಲ್ಲ, ಎಷ್ಟು ದೊಡ್ಡದು ಚಿಕ್ಕದಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆತ್ಮವಿಶ್ಲೇಷಣೆ ಮಾಡಿಕೊಂಡ್ರೆ ನಾವು ಇನ್ನಷ್ಟು ಸಾಧನೆ ಮಾಡಿ ಇನ್ನಷ್ಟು ಬೆಳಗಲಿಕ್ಕೆ ಸಾಧ್ಯ. ರಾಮಾಯಣ ಹೇಳ್ತಾರೆ, ಏಕೆ ಜೀವಂತ ಆನಂದ ಹೇಳ್ತಾರೆ, ಯಾರು ಬದುಕ್ತಾನೆ ಅವನಿಗೆ ಕಲ್ಯಾಣ, ಅವನ ಜೀವನದಲ್ಲಿ ಆನಂದ ಪರಂಪರೆ ನಿರಂತರ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತೇವರು ನಿರ್ಧಾರಕ್ಕೆ ಬರ್ತಾರೆ, ನಾನು ಆಳುವುದಕ್ಕೆ ಅರ್ಥ ಇಲ್ಲ, ಬದುಕಬೇಕಾದ ನಾನು ತಪ್ಪೇನು ಮಾಡಲಿಲ್ಲ, ತಪ್ಪಿಗೆ ಕಾರಣ ಮನಸ್ಸು, ಮನೋದೋಷ ನನ್ನಲ್ಲಿಲ್ಲ, ಆದ್ದರಿಂದ ನಾನು ಚೆನ್ನಾಗಿದ್ದೇನೆ, ಮುಂದೆ ಮಾಡಬೇಕು. ಹನುಮಂತೇವರು ತೀರ್ಮಾನ ಮಾಡ್ತಾರೆ. ನೋಡ್ತಾರೆ, ಅವರಿಂದ ಆಶಾಕಿರಣ ಒಂದು ಚಿಕ್ಕ ನದಿ, ಅದು ಹರಿತಾ ತೋಡಿರ್ಬೋದು, ಚಿಕ್ಕ ಒಂದು ಹರಿತಾ ಇತ್ತು ನದಿ. ಅದನ್ನು ನೋಡ್ತಾರೆ ಹನುಮಂತೇವರು, ತುಂಬಾ ಖುಷಿಯಾಗಿ. ನೋಡಿ, ಇದಕ್ಕೆ ಸಂಸಾರ ಅಂತ ಕರೆ. ಒಮ್ಮೆ ಸಮಸ್ಯೆ, ಜಟಿಲವಾದ ಸಮಸ್ಯೆ, ಪರಿಹಾರ ಮಾಡಲಿಕ್ಕಾಗಲಿದ್ದ ಸಮಸ್ಯೆ, ಮರುಕ್ಷಣದಲ್ಲಿ ಎಂತಹ ಸುಂದರವಾದಕ್ಕೆ ಪರಿಹಾರ. ಹನುಮಂತೇವರು ನೋಡಿ, ಮೊದಲು ಜಟಿಲವಾದ ಸಮಸ್ಯೆ ಆಗಿದೆ, ಸೀತೆ ಸಿಗುವುದಿಲ್ಲ ಅಂತ ತೀರ್ಮಾನ ಮಾಡಿ ನೋಡ್ತಾರೆ. ಮುಂದೆ ಒಂದು ಚಿಕ್ಕ ಹೊರೆ ಹರಿತಾ ಇದೆ, ಅವರಿಗೆ ತುಂಬಾ ಸ್ಫೂರ್ತಿ ಬಂತು. ಹೊರೆಯನ್ನು ನೋಡಿದ ತಕ್ಷಣ ಎಲ್ಲ ಸಮಸ್ಯೆ ತೊಡಗುಬಿಟ್ಟರು. ತೀರ್ಮಾನಕ್ಕೆ ಬಂತು, ಸೀತೆ ಸಿಗ್ತಾಳೆ. ಹೇಗೆ? ಸೀತೆ ಇಲ್ಲಿ ಇದ್ದಾಳೆ, ಹಾಗಾಗಿ ಸೀತಾದೇವಿ ಈ ತೊರೆ ಹತ್ರ ಬಂದೇ ಬರ್ತಾಳೆ. ಸಂಧ್ಯಾಕಾಲ ನಾಶ್ಯಾಮ ಅಂತ ಹೇಳ್ತಾರೆ ವಾಲ್ಮೀಕಿಗಳು, ಹನುಮಂತೇವರ ಬಾಯಲ್ಲಿ ನಿಲ್ಲಿಸ್ತಾರೆ. ಹನುಮಂತೇವರು ಹೇಳ್ತಾರೆ, ಸಂಧ್ಯಾಕಾಲ ಮನಾಹ, ಸೀತೆ ಈ ತೊರೆ ಹತ್ರ ಬರ್ತಾಳೆ. ಯಾವಾಗ ಬರ್ತಾಳೆ? ಸಂಧ್ಯಾಕಾಲದಲ್ಲಿ. ಯಾಕೆ? ಸಂಧಿಗಾಲದಲ್ಲಿ ಬರ್ತಾಳೆ. ಅಂದ್ರೆ ಹಗಲು ಹೋಗಿ ರಾತ್ರಿ, ಅಥವಾ ರಾತ್ರಿ ಹೋಗಿ ಹಗಲು, ಎರಡು ಸಂಧ್ಯೆಗಳು. ಆ ಸಂಧ್ಯಾ ಕಾಲದಲ್ಲಿ ಸೀತಾದೇವಿ ಬಂದೇ ಬರ್ತಾಳೆ. ಯಾಕೆ? ಸಂಧ್ಯಾಕಾಲ ಮನಾಹ, ಸಂಧ್ಯಾ ಅಂದ್ರೆ ಆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಕರ್ತವ್ಯ ಕ್ರಮಗಳು, ಅದನ್ನು ಮಾಡಲಿಕ್ಕೋಸ್ಕರ ಸೀತಾದೇವಿ ಈ ಎಲ್ಲ ಕಾರ್ಯಗಳನ್ನು ತೊರೆದು ತೊರೆ ಹತ್ರ ಬರ್ತಾಳೆ, ನದಿ ಹತ್ರ ಬರ್ತಾಳೆ. ಬಂದಾಗ ಸೀತಾದೇವಿಯನ್ನು ನೋಡ್ಲಿಕ್ಕಾಗುತ್ತೆ, ಮಾತಾಡ್ಲಿಕ್ಕಾಗುತ್ತೆ. ಯಾಕೆ ಬರ್ತಾಳೆ? ಈ ಸ್ನಾನ ಮಾಡಲಿಕ್ಕೆ, ಸಂಧ್ಯಾವಂದನೆ ಮಾಡಲಿಕ್ಕೆ, ಅರ್ಘ್ಯಪುರವನ್ನು ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಸೀತಾದೇವಿ ಇಲ್ಲಿ ಬಂದೇ ಬರ್ತಾಳೆ ಅಂತ ಹನುಮಂತೇವರು ತೀರ್ಮಾನ ಮಾಡ್ತಾಳೆ. ಎಂಥ ಚಿಂತನೆ! ನಿಮಗೆ ಸಮಸ್ಯೆ ಪ್ರಾರಂಭ ಆಯ್ತು. ಎಂಥ ರಾಮಾಯಣ ಸ್ವಾಮಿಗಳು ಹೇಳ್ತಾರೆ, ಸಂಧ್ಯಾವಂದನೆ ಅಂದ್ರೆ ಗಂಡಸರು ಮಾಡೋದು, ಇದನ್ನು ಸೀತಾದೇವಿ ಸಂಧ್ಯಾವಂದನೆ ಮಾಡಲಿಕ್ಕೆ ಬರ್ತಾಳೆ ಅಂತ ಹನುಮಂತೇವ್ರದ್ದು ಲೆಕ್ಕಾಚಾರ.
ಹೆಣ್ಮಕ್ಕಳು ಎಲ್ಲಾದ್ರೂ ಸಂಗ್ರಹಣೆ ಮಾಡುವುದು ಉಂಟಾ? ಸ್ವಲ್ಪ ಕಾಲ ಹೋಗಿ ಜನ ಹೇಳಿಕ್ ಶುರು ಮಾಡ್ತಾರೆ, ಗಂಡಗಳು ಸಂಗ್ರಹಣೆ ಮಾಡುವುದು ಉಂಟಾ? ರೀತಿ ಉತ್ತರ ಕೊಡಬೇಕಾಗ್ತದೆ. ಸಂಧ್ಯಾ ವಂದನೆ ಸಂಧಿಗಾಲದಲ್ಲಿ ಬದುಕುವವರು ಸಂಧಿಯ ದೋಷವನ್ನು ಮೆಟ್ಟಿ ನಿಲ್ಬೇಕಾದ್ರೆ ಮಾಡಬೇಕಾದ ಕರ್ತವ್ಯಗಳಲ್ಲಿ ಸೇರಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸಂಧ್ಯಾ ವಂದನೆ ಇರಬಹುದು, ಆದರೆ ಮಾಡಲೇಬೇಕಾದ ಕರ್ತವ್ಯ ಸಂಧಿಕಾಲದಲ್ಲಿ ಮಾಡಬೇಕಾದ ಅನುಷ್ಠಾನಗಳು, ಅಡುಗೆ ಪ್ರಧಾನ ಎಲ್ಲರೂ ಮಾಡಬೇಕಾದ, ಹೆಣ್ಮಕ್ಕಳು ಮಾಡಬೇಕಾದ. ನಮ್ಮ ಗುರುಗಳು ಹೇಳ್ತಿದ್ರು, ಬಗಲ ತುಂಬ ನೀರು ಹಿಡ್ಕೊಂಡು ಸೂರ್ಯ ಒಳಗಿದ್ದ ನಾರಾಯಣ ದೇವರನ್ನು ಚಿಂತನೆ ಮಾಡಿ ಸೂರ್ಯನಾರಾಯಣಾಯ ಇದಂ ಅರ್ಘ್ಯಂ ಅಂತ ಹೇಳಿ 3 ಬಾರಿ ಅರ್ಘ್ಯ ಪ್ರದಾನ ಮಾಡಿದರೆ ಹೆಣ್ಮಕ್ಕಳಿಗೆ ಮನೆಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ವೈದ್ಯರುಗಳಿಗೆ ಬರುವುದಿಲ್ಲ ಅಂತ ಹೇಳಿದ್ರು. ನಿತ್ಯ ಮಾಡಬೇಕಾದ ಅರ್ಘ್ಯ ಪ್ರದಾನ ಕೃಷ್ಣಮಂತ್ರ ಜಪ ಮಾಡಲೇಬೇಕಾದ ಸಂಧ್ಯಾಕಾಲದಲ್ಲಿ ಹಿಂದೆ ಇತ್ತು ಹೆಣ್ಮಕ್ಕಳು ಮಾಡ್ತಿದ್ರು. ಅದನ್ನು ನಾವು ಬೆಳೆಸಬೇಕಾದ ಪರಂಪರೆ, ಅದನ್ನು ಆಚಾರದಲ್ಲಿ ನಾವು ತರಬೇಕಾದ್ದು, ಎಲ್ಲರೂ ಮಾಡಬೇಕಾದ್ದು. ಹೆಣ್ಮಕ್ಕಳು ಮಾಡಬೇಕು, ಗಂಡಸರು ಹೆಣ್ಮಕ್ಕಳು ಮಾಡಲಿ ಅಂತ ಹೇಳೋದು, ಹೆಣ್ಮಕ್ಕಳು ಗಂಡಸರು ಮಾಡಲಿ, ಇಬ್ಬರು ಸೇರಿ ಮಕ್ಕಳು ಮಾಡಲಿ, ಮಕ್ಕಳು ಅಪ್ಪಮ್ಮ ಮಾಡಲಿ, ಕೊನೆಗೆ ಜೀರೋ ಅಷ್ಟೇ ಉಳಿದ. ಹನುಮಂತದೇವರ ಚಿಂತನೆ ಅದ್ಭುತವಾದ ಚಿಂತನೆ. ಹಾಗಾಗಿ ಸೀತಾದೇವಿಯ ಪ್ರತೀಕ್ಷೆಯಲ್ಲಿ ಹನುಮಂತದೇವರು ಕೂತು ಎಲ್ಲ ತನ್ನ ಈ ತರ್ಕಗಳಿಗೆಲ್ಲ ಪೂರ್ಣ ವಿರಾಮ ಹಾಕಿದರು. ಸೀತಾದೇವಿಯ ಸುದ್ದಿಯೇ ಸಿಗ್ತಾರೆ, ಸೀತಾದೇವಿಯನ್ನು ಪತ್ತೆ ಹಾಕ್ತೇನೆ, ಆ ಸುದ್ದಿಯನ್ನು ರಾಮನಿಗೆ ನಾನು ಮುಟ್ಟಿಸ್ತೇನೆ. ಸೀತಾದೇವಿಯನ್ನು ಹನುಮಂತದೇವರು ಪತ್ತೆ ಹಚ್ಚುವ ಬಗೆ ಅತ್ಯಪೂರ್ವವಾದ್ದು ಹೇಗೆ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ